Okay, audible, yes. Okay. Yes, ಬರ್ತಾ ಇದ್ದಾರೆ ಇನ್ನ ಸ್ಟೂಡೆಂಟ್ಸ್. ಜಸ್ಟ್ ಇನ್ನೊಂದು 2-3 minutes ವೇಟ್ ಮಾಡೋಣ. ಓಕೆ, ನೌ ಎಸ್. ಬಿಕಾಸ್ ಫಸ್ಟ್ ಟೈಮ್ ಅವರು ಆ್ಯಪ್ ಒಳಗಡೆ ಬರ್ತಾ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ ಯಾವ ಥರ ಏನು ಅಂತ. ಅವ್ರಿಗೆ ಟೈಮ್ ಕೊಡೋಣ. ಎಸ್, ಟ್ಯಾಕ್ಸ್ ಆ್ಯಕ್ಟೇ ಚೇಂಜ್ ಆಗಿದೆ. ಓಕೆ, ಸೊ ಟುಡೇ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಸೊ ಟ್ಯಾಕ್ಸ್ ಆ್ಯಕ್ಟೇ ಚೇಂಜ್ ಆಗಿದೆ. ಸೊ ಈಗ ನ್ಯೂ ಟ್ಯಾಕ್ಸ್ ಆ್ಯಕ್ಟ್ ಬರುತ್ತೆ. ಸೊ 2026 ಅಂತ. ಓಕೆ, ಸೊ ಅದೆಲ್ಲ ಏಪ್ರಿಲ್ 1st 2026 ಅಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಸೊ ನ್ಯೂ ಟ್ಯಾಕ್ಸ್ ಆಕ್ಟೇ ಬಂದಿದೆ. ಓಕೆ, ಸೊ ಸಾಕಷ್ಟು ಚೇಂಜ್ ಆಗಿದೆ ಬಜೆಟ್ ಇಂದ. ಟ್ಯಾಕ್ಸ್ ಸ್ಲ್ಯಾಬ್ಸು, ಸೊ ಅದೆಲ್ಲ ಪ್ರತಿ ವರ್ಷನೂ ಆನ್ಯುವಲ್ ಫಿನಾನ್ಸ್ ಆಕ್ಟ್ ಮೂಲಕ ಅದು ಬಜೆಟ್ ಅಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಟ್ಯಾಕ್ಸ್ ಅಂತಂದ್ರೆ ಹಂಗೇನೆ, ಸೊ ಅಪ್ಡೇಟ್ ಮಾಡ್ಕೊಳ್ಳೇಬೇಕು ನಾವು. ಸೊ ಅಪ್ಡೇಟ್ ಆಗಿಲ್ಲ ಅಂದ್ರೆ ಸೊ ನೀವು ಅದೇ ಹೇಳ್ತಾ ಇರೋದು. ಸೊ ಇನ್ ಕೇಸ್ ನೀವು HC ಮೆಹರೋತ್ರ ಬುಕ್ ಓದ್ತೀರಾ ಅಥವಾ ಗೋಯಲ್ ಬುಕ್ ಓದ್ತೀರಾ ಅಂತಂದ್ರೆ, ಸೊ ಅಥವಾ ಸಿಂಗಾನಿಯಾ ಬುಕ್ ಓದ್ತೀರಾ ಅಂತಂದ್ರೆ, ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ರೀಸೆಂಟ್ ವರ್ಷನ್ ಅಥವಾ ರೀಸೆಂಟ್ ಅಡಿಷನ್ಸ್ ನೀವು ತಗೊಂಡು ರೆಫರ್ ಮಾಡ್ಬೇಕು. ಸೊ ಹಂಗಾದ್ರೆ ಮಾತ್ರ ನಿಮ್ಗೆ 100% ಬೆನಿಫಿಟ್ ಆಗುತ್ತೆ. ಸೊ ನಿಮ್ಮ ಸೀನಿಯರ್ಸು ಅಥವಾ ನಿಮ್ಮ ಕಾಲೇಜ್ ಪ್ರೊಫೆಸರ್ಸ್ ಯಾರೋ ಇಟ್ಕೊಂಡಿರೋ ಬುಕ್ನ ನೀವು ತಗೊಂಡು ಓದಿದ್ರೆ ದಟ್ ಈಸ್ ನೋ ಯೂಸ್. ಕೆಲವೊಂದು ಕಾನ್ಸೆಪ್ಚುಯಲ್ ಬೇಸ್ ಯೂಸ್ ಆಗ್ಬೋದು, ಬಟ್ ಇನ್ನು ಟ್ಯಾಕ್ಸ್ ಅಂತ ಬಂದಾಗ ಸೊ ಮೆಜಾರಿಟಿ ನಿಮಗೆ ರಾಂಗ್ ಆನ್ಸರ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾವಾಗಲೂ ಅಪ್ಡೇಟ್ ವರ್ಷನ್ಸ್ ಓದಬೇಕಾಗುತ್ತೆ ಟ್ಯಾಕ್ಸ್ ಅಂದ್ರೆ. ಓಕೆ, ಎಸ್, ಆಕ್ಟ್ ಅನ್ನು ಸೇರಿಸಿ ತುಂಬಾ ಚೇಂಜಸ್ ಆಗಿದೆ. ಎಸ್, ಸೊ ಕೆಲವರು ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸ್, ಆಲ್ರೆಡಿ 9 ಮೆಂಬರ್ಸ್ ಬಂದಿದ್ದಾರೆ, ಬಟ್ ಕೆಲವು ಓಪನ್ ಆಗ್ತಾ ಇಲ್ಲ ಅಂತ ಮೆಸೇಜ್ ಮಾಡ್ತಾ ಇದಾರಲ್ಲ. ಎಸ್, ಜಸ್ಟ್ ವೈಟ್. ಕೆಲವರು ಕ್ಲಾಸ್ ಓಕೆ, ಓಕೆ, ಸೊ ಎಕ್ಸಿಟ್ ಮತ್ತೆ ಅವ್ರಿಗೆ ಓಪನ್ ಆಗ್ತಾ ಇಲ್ವಂತೆ. ಆ್ಯಪಿಗೆ ಕರ್ಕೊಂಡು ಬರ್ತಾ ಇದೆಯಂತೆ, ಬಟ್ ಅಲ್ಲಿ ಏನು ಓಪನ್ ಆಗ್ತಾ ಇಲ್ಲ ಮ್ಯಾಮ್ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಕೆಲವ್ರಿಗೆ ಕ್ಲಿಯರ್ ಆಗಿದೆ. ಓಕೆ, ಇಟ್ಸ್ ಓಕೆ. ಎಸ್, ನನಗೆ ಗೊತ್ತಿಲ್ಲ ನೀವು KSET ಆಸ್ಪರೆನ್ಸು ಅಥವಾ UGC ನೆಟ್ ಆಸ್ಪರೆನ್ಸು ಆರ್ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಓದ್ಕೊಂತಾ ಇದ್ದೀರೋ ಅಥವಾ PU ಲೆಕ್ಚರ್ಸ್ ಓದ್ಕೊಂತಾ ಇದ್ದೀರೋ ಅಂತ. ಬಟ್ ಟ್ಯಾಕ್ಸ್ ಅಂತ ಬಂದಾಗ ನಿಮಗೆ ನೆಟ್, KSET, AP ಸೊ ಎಲ್ಲ ಸೇಮ್ ಸಿಲೆಬಸ್ ಇರುತ್ತೆ. ಬಟ್ PU ಲೆಕ್ಚರ್ಸ್ಗೆ ನಿಮಗೆ ಟ್ಯಾಕ್ಸ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಅದು ಕೂಡ ನಿಮಗೆ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಒಳಗಡೆನೆ ಬರುತ್ತೆ. ಓಕೆ, so see, this is the syllabus for assistant professor. Okay, very nice. Yes, this is the syllabus for assistant professor. Yes, ಸೊ ನೀವು ಆಲ್ರೆಡಿ ಅದನ್ನೆಲ್ಲ ಸ್ಟಡಿ ಮಾಡಿರ್ತೀರಾ. ಸೊ ಯಾವಾಗ ಆರ್ಥಿಕ ಇಲಾಖೆ ಅನುಮೋದನೆ ಕೊಡ್ತು ಅವಾಗಿಂದ ನೀವು ತುಂಬ ಸ್ಟಾರ್ಟ್ ಮಾಡಿರ್ತೀರಾ ಅಂತ ನನಗೆ ಗೊತ್ತು. ಸೊ ಅದಕ್ಕಿಂತ ಮುಂಚೆಯಿಂದ ನೀವು ಸ್ಟಡಿ ಸ್ಟಾರ್ಟ್ ಮಾಡಿರ್ತೀರಾ. ಓಕೆ, ಸೊ PUC ಆ್ಯಂಡ್ AP ಅಂತ ಬಂದರೆ ದಟ್ಸ್ ವೆರಿ ಫೈನ್. ಬಟ್ ಕೆಲವೊಂದು ಸ್ವಲ್ಪ ನೀವು ಇನ್ ಡೆಪ್ತ್ ಹೋಗ್ಬೇಕಾಗತ್ತೆ. AP ಅಂತಂದರೆ ಜಸ್ಟ್ ನೀವು PU ಮಾತ್ರ ಜಾಯ್ನ್ ಆಗ್ತಾ ಇದ್ದೀರಾ, PU ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಜಸ್ಟ್ ನಿಮಗೆ ಟ್ಯಾಕ್ಸ್ ಪ್ಲಾನಿಂಗ್, ಅವಾಯ್ಡೆನ್ಸ್, ಇವೇಷನ್ಸ್
ಓಕೆ. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂಡ್ 5 heads ಆಫ್ ಇನ್ಕಮ್ಸ್ ಮತ್ತೆ TDS, ಕಸ್ಟಮ್ ಡ್ಯೂಟಿ, ಸೊ ಎಕ್ಸೈಸ್ ಡ್ಯೂಟಿ ಇಷ್ಟು ಮಾತ್ರ ಬರುತ್ತೆ ನಿಮಗೆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ಸ್ ಅಲ್ಲಿ. ಓಕೆ. ಸೊ ನಾನು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಆಲ್ರೆಡಿ KCET ಮತ್ತೆ UGC ನೆಟ್ ಕ್ಲಿಯರ್ ಮಾಡಿರೋದ್ರಿಂದ ನಿಮಗೆ ಕಾನ್ಸೆಪ್ಟ್ ಅಂದ್ರೆ ಸಿಲೆಬಸ್ ಕ್ಲಾರಿಟಿ ಚೆನ್ನಾಗಿರುತ್ತೆ. ಓಕೆ. ಸೊ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಇದೆ. ಸೊ ಲಾಸ್ಟ್ ಯೂನಿಟ್. ಓಕೆ. ಸೊ ಅಲ್ಲೇ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು, ಸೊ ಬೇಸಿಕ್ ಕಾನ್ಸೆಪ್ಟ್. ಕೆಲವೊಂದ್ಸಲ ನಾವು ಹಿಸ್ಟ್ರಿನೂ ಸ್ವಲ್ಪ ಲೈಟ್ ಆಗಿ ನೋಡ್ಕೊಳ್ಳಿ ಹಿಸ್ಟ್ರಿನೂ. ಓಕೆ. ಬಿಕಾಸ್ ಯಾವ ಹಿಸ್ಟ್ರಿಯಿಂದ ಅಥವಾ ಏನಾದ್ರು ಸೆಕ್ಷನ್ಸ್ ಇಂದ ಅಲ್ಲಿಂದನೂ ಕೂಡ ಕ್ವೆಶನ್ ಅನ್ನ ತೆಗಿಬಹುದು. ಸೊ AP ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಕ್ವೆಶನ್ಸ್ ನಾನು ಕ್ವಿಜ್ ಅಲ್ಲಿ ಹಾಕ್ತೀನಲ್ಲ ಅಷ್ಟೊಂದೇನು ಈಸಿ ಇರಲ್ಲ. ಓಕೆ. ನಾನು ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಲ್ವಾ ಸ್ವಲ್ಪ ನಿಮ್ಮನ್ನ ಅಲ್ಲಿಗೆ ತಗೊಂಡ್ ಬರೋಣ, ಕ್ವಿಜ್ ಅಟೆಂಡ್ ಮಾಡೋ ತರ ಒಂದ್ ಸ್ವಲ್ಪ ದಿನ ಮಾಡೋಣ ಅಂತ ಸ್ವಲ್ಪ ಈಸಿ ಕ್ವೆಶನ್ಸ್ ಹಾಕ್ತಾ ಇದ್ದೀನಿ. ಸೊ ಅಷ್ಟೊಂದು ಈಸಿ ಕ್ವೆಶನ್ಸ್ ಏನಿರಲ್ಲ. ಸೊ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸೇ ಇರುತ್ತೆ. ಓಕೆ. ಸೊ ಹಾಗಾಗಿ ಕೆಲವೊಂದು ಎಲ್ಲಾ ಪೇಪರಲ್ಲೂ ಅಷ್ಟೇನೆ. ಸೊ ಈಸಿ, ಮಾಡರೇಟ್, ಡಿಫಿಕಲ್ಟ್ ಅಂತ ಇರುತ್ತೆ. ಬಟ್ AP ಅಂತ ಇದ್ ಮಾಡಿದಾಗ ಸೊ ಅದು ಗ್ರೂಪ್ A ಆಗಿರೋದ್ರಿಂದ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ನಿಮಗೆ ಕೇಳ್ತಾರೆ. ಸೊ ಹಾಗಾಗಿ ನೀವು ಕೂಡ ಹಂಗೇನೆ ಸ್ಟಡಿ ಮಾಡ್ಬೇಕಾಗುತ್ತೆ. ಓಕೆ. ಸೊ ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ಕೇಳ್ತಾರೆ. ಸೊ ಬೇಸಿಕ್ ಕಾನ್ಸೆಪ್ಟ್ ಅಂದ್ರೆ ನಿಮ್ಗೆ ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್, ಫೈನಾನ್ಷಿಯಲ್ ಇಯರ್. ಓಕೆ. ಸೊ ಅದೆಲ್ಲ ಬರುತ್ತೆ. SSC ಅಂದ್ರೆ ಏನು, ಪರ್ಸನ್ ಅಂದ್ರೆ ಯಾರು, ಇನ್ಕಮ್ ಅಂದ್ರೆ ಏನು, ಸೊ ಅದೆಲ್ಲ ಬರುತ್ತೆ. ಬೇಸಿಕ್ ಕಾನ್ಸೆಪ್ಟ್ ಒಳಗಡೆ ಕಂಪ್ಲೀಟ್ ಆಗಿ ಅದೆಲ್ಲ ಬರುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ ಅಂದ್ರೇನು, ಟೋಟಲ್ ಇನ್ಕಮ್ ಅಂದ್ರೇನು. ಓಕೆ. ಸೊ ಅದೆಲ್ಲ ಬೇಸಿಕ್ ಕಾನ್ಸೆಪ್ಟ್. ನೀವು ಟ್ಯಾಕ್ಸ್ ಕಂಪ್ಲೀಟ್ ಟ್ಯಾಕ್ಸ್ ಏನು ಓದ್ತೀರಾ ಅದ್ರಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಬರುತ್ತೆ ಅಲ್ಲಿ, ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ಕಾನ್ಸೆಪ್ಟ್ಸ್. ಓಕೆ. ಸೊ ನೆಕ್ಸ್ಟ್ ನಿಮಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಮತ್ತೆ ಟ್ಯಾಕ್ಸ್ ಇನ್ಸಿಡೆನ್ಸ್ ಬರುತ್ತೆ. ಸೊ ನಿಮಗೆ ಇಂಡಿವಿಜುವಲ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಕಂಪನಿದಾಗಿರ್ಬೋದು, HUF ಆಗಿರ್ಬೋದು, ಯಾವ ತರ ರೆಸಿಡೆನ್ಷಿಯಲ್ ಸ್ಟೇಟಸ್ ಇದೆ ಮತ್ತೆ ಅದಕ್ಕೆ ಟ್ಯಾಕ್ಸ್ ಇನ್ಸಿಡೆನ್ಸ್ ಯಾವ ತರ ಆಗ್ತಾ ಇದೆ. ಓಕೆ. ಸೊ ಅದ್ರ ಮೇಲೆ ನಿಮಗೆ ಕ್ವೆಶನ್ಸ್ ರೈಸ್ ಆಗುತ್ತೆ. ಸೊ ಇದ್ರ ಮೇಲೆ ನಿಮಗೆ ಒಂದು ನ್ಯೂಮರಿಕಲ್ ಕ್ವೆಶನ್ಸ್ ಕೂಡ ಕೇಳಬಹುದು ಅವರು. ದೇ ಹ್ಯಾಸ್ ನ್ಯೂಮರಿಕಲ್ ಕ್ವೆಶನ್ಸ್ ಆಲ್ಸೋ. ಓಕೆ. ಎಸ್. ಸೊ ನಾಳೆಯಿಂದ ಬೇರೆ ಆ್ಯಪಲ್ಲಿ ಮಾಡ್ತೀನಿ. ಸೊ ಅವಾಗ ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬೋದು. ಸೊ ಇಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಲ್ಲ. ಓಕೆ. ನೋ ಇಸ್ ನಾಟ್. ನಿಮಗೆ ಪ್ಯೂರ್ ಇಂಗ್ಲೀಷಲ್ಲಿ ಬೇಕಾ ಕ್ಲಾಸು? ಫುಲ್ ಕಂಪ್ಲೀಟ್ ಇಂಗ್ಲೀಷ್ ಬೇಕಾ ನಿಮಗೆ? ಎಸ್. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಮತ್ತೆ ಟ್ಯಾಕ್ಸ್ ಇನ್ಸಿಡೆನ್ಸ್ ಬಗ್ಗೆ ಇರುತ್ತೆ ಅಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಇರುತ್ತೆ. ಸೊ ಎಕ್ಸೆಂಪ್ಟೆಡ್ ಇನ್ಕಮ್ ಅಂದ್ರೆ ಟ್ಯಾಕ್ಸ್ ಒಳಗಡೆ ಬಂದ್ರೆ ಸಾಕಷ್ಟು ಇನ್ಕಮ್ಸ್ ಎಕ್ಸೆಂಪ್ಟೆಡ್ ಆಗಿದೆ ಇನ್ ದ ಸೆಕ್ಷನ್ಸ್ ಅಂಡರ್ ಸೆಕ್ಷನ್ಸ್ 10 ಅಲ್ಲಿ. ಓಕೆ. ಅದು ನಿಮಗೆ ಗೊತ್ತಿರುತ್ತೆ. ಸೊ ಎಲ್ಲಾ ನೀವು ಓದ್ಕೊಳ್ಳೋದಕ್ಕಿಂತ ಸೊ ನೆಟ್ KCET ಅಲ್ಲಿ ತುಂಬಾ ಯಾವ್ದು ರಿಪೀಟೆಡ್ ಆಗಿದೆ ಅನ್ನೋದನ್ನ ನಾನು ಹೈಲೈಟ್ ಮಾಡ್ಕೊಟ್ಟಿರ್ತೀನಿ ನಿಮ್ಗೆ. ಅಷ್ಟನ್ನ ನೀವು ಓದ್ಕೊಳ್ಳಿ. ಓಕೆ. ಎಲ್ಲಾದ್ರ ಮೇಲೂ ಒಂದ್ಸಲ ಫೋಕಸ್ ಮಾಡಿರಿ, ಕಣ್ಣು ಆಡ್ಸಿರಿ. ಓಕೆ. ಬಟ್ ನೀವು ಜಾಸ್ತಿ ಯಾವ್ದ್ರ ಮೇಲೆ ಫೋಕಸ್ ಮಾಡಿರಿ ಅಂದ್ರೆ ಜಾಸ್ತಿ ರಿಪೀಟೆಡ್ ಯಾವ್ದಾಗಿರುತ್ತೆ ಸೊ ಅದ್ರ ಮೇಲೆ ನೀವು ಫೋಕಸ್ ಮಾಡಿರಿ. ಸೊ ಅಲ್ಲಿ ತುಂಬಾ ಬರುತ್ತೆ ನಿಮ್ಗೆ ಡಿಡಕ್ಷನ್, ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಸೊ ಅದನ್ನ ಲಿಸ್ಟ್ ಮಾಡ್ಕೊಟ್ಟಿರ್ತೀನಿ ಮತ್ತೆ ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಅದನ್ನ ನೀವು ಓದ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಅಗ್ರಿಕಲ್ಚರ್ ಇನ್ಕಮ್ ಬರುತ್ತೆ. ಸೊ ಅಗ್ರಿಕಲ್ಚರ್ ಇನ್ಕಮ್ ನಿಮ್ಗೆ ಸ್ಟೇಟ್ ಬರುತ್ತೆ. ಸೊ ಸೆಂಟ್ರಲ್ ಅಂತ ಬಂದ್ರೆ ಫುಲ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಬರುತ್ತೆ. ಬಟ್ ಸ್ಟೇಟ್ ಅಂತ ಬಂದಾಗ ಸೊ ಕೆಲವೊಂದು ಎಂಟ್ರಿಲಿ ಅದೇನ್ ಮಾಡಿರ್ತಾರೆ, ಪಾರ್ಷಿಯಲ್ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ತಗೊಂಡಿರ್ತಾರೆ. ಸೊ ಅಗ್ರಿಕಲ್ಚರ್ ಇನ್ಕಮ್ ನ ಪಾರ್ಷಿಯಲಿ ಎಕ್ಸೆಂಪ್ಟೆಡ್, ಪಾರ್ಷಿಯಲಿ ಟ್ಯಾಕ್ಸೇಬಲ್ ಅಂತ ತಗೊಂಡಿರ್ತಾರೆ. ಅಂದ್ರೆ ಬಿಸ್ನೆಸ್ ಇನ್ಕಮ್ ಅಂತ ಕೂಡ ತಗೊಂಡಿರ್ತಾರೆ. ಅದು ನಿಮ್ಗೆ ಟೀ ಮತ್ತೆ ಕಾಫಿ ಕ್ಯೂರ್ಡ್ ಮತ್ತೆ ನಾನ್ ಕ್ಯೂರ್ಡ್ ಅಂತೆಲ್ಲ ಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಅಂಡ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಅಂಡರ್ ವೇರಿಯಸ್ ಹೆಡ್. ವೇರಿಯಸ್ ಹೆಡ್ ಅಂದ್ರೆ ನಿಮ್ಗೆ ಇಲ್ಲಿ ಸ್ಯಾಲರಿನೂ ಬರುತ್ತೆ, HP ಹೌಸ್ ಪ್ರಾಪರ್ಟಿ ಕೂಡ ಬರುತ್ತೆ, ಅಂಡ್ ಕ್ಯಾಪಿಟಲ್ ಗೇನ್ ಬರುತ್ತೆ, ಬಿಸ್ನೆಸ್ ಅಂಡ್ ಪ್ರೊಫೆಷನ್ಸ್ ಬರುತ್ತೆ, ಅಂಡ್ ಅದರ್ ಸೋರ್ಸಸ್ ಕೂಡ ಬರುತ್ತೆ. ಸೊ ವೇರಿಯಸ್ ಹೆಡ್ ಆಲ್ 5 years ಬರುತ್ತೆ ವಿತ್ ಸೆಕ್ಷನ್ಸ್. ಅದ್ರೊಳಗಡೆ ಎಲ್ಲ ಏನೇನ್ ಕಥೆಗಳಿದೆ. ಸೊ ಸ್ಯಾಲರಿಲಿ ನಾವು ಯಾವ ತರ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡ್ತಾ ಇದೀವಿ, HUF ಅಲ್ಲಿ ಯಾವ ತರ ತಗೊಂತಾ ಇದೀವಿ, ಸೊ ಅಲ್ಲಿ ಆನ್ಯುವಲ್ ರೆಂಟ್ ಅನ್ನು ಯಾವ ತರ ಫೈಂಡ್ ಔಟ್ ಮಾಡ್ತೀರಾ ನೀವು. ಎಸ್. ಅಂಡ್ ಕ್ಯಾಪಿಟಲ್ ಗೇನ್ ಅಲ್ಲಿ ನಿಮ್ಗೆ ಸಾಕಷ್ಟು ಯಾವ್ದನ್ನ ನೀವು ಕ್ಯಾಪಿಟಲ್ ಅಂತ ತಗೊಂತೀರಾ ಫಸ್ಟ್, ಅದು ಇಂಪಾರ್ಟೆಂಟ್. ಯಾವ್ದನ್ನ ಕ್ಯಾಪಿಟಲ್ ಅಸೆಸ್ ಅಂತ ಕನ್ಸಿಡರ್ ಮಾಡ್ತೀರಾ, ಸೊ ಅದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾರೆ. ಸೊ ಬಿಸ್ನೆಸ್ ಮತ್ತೆ ಪ್ರೊಫೆಷನ್ ಎರಡನ್ನೂ ಸಪರೇಟ್ ಆಗಿ ನೀವು ಓದ್ಕೋಬೇಕಾಗುತ್ತೆ, ಬುಕ್ ಪ್ರಾಫಿಟ್ ಅದನ್ನೆಲ್ಲ. ಸೊ AMT ಬಗ್ಗೆ. ಓಕೆ. ಸೊ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅದ್ರ ಮೇಲೆ ಕ್ವೆಶನ್ಸ್ ಅನ್ನ ರೈಸ್ ಮಾಡ್ತಾರೆ. ಸೊ ಅದರ್ ಸೋರ್ಸಸ್ ಮತ್ತೆ ನಿಮ್ಗೆ ಇನ್ನೊಂದೇನು ಅಂದ್ರೆ ಈ 4 ಹೆಡ್ಡಲ್ಲಿ ಯಾವ್ದು ಕವರ್ ಆಗಿರಲ್ಲ ಅದು ಡೆಫಿನೆಟ್ ಆಗಿ ಅದರ್ ಸೋರ್ಸಸ್ ಒಳಗಡೆ ಬರುತ್ತೆ. ಸೊ ನಿಮ್ಗೆ ಕೆಲವೊಂದು ಕಾನ್ಸೆಪ್ಟ್ಗಳು ಅದರ್ ಸೋರ್ಸಸ್ ಅಲ್ಲಿ ಬರುತ್ತಾ ಅಥವಾ ಸ್ಯಾಲರಿಲ್ ಬರುತ್ತಾ ಅಥವಾ HP ಬರುತ್ತಾ, ಸ್ಯಾಲರಿ ಡೌಟ್ ಆಗಲ್ಲ ಆಲ್ಮೋಸ್ಟ್, HP ಅಥವಾ ಅದರ್ ಸೋರ್ಸಸ್ ಅಂತ ಕೆಲವೊಂದ್ಸಲ ಅಥವಾ ಕ್ಯಾಪಿಟಲ್ ಗೇನ್ ಅಂತ ಕನ್ಫ್ಯೂಸ್ ಆಗ್ಬೋದು. ಓಕೆ. ಎಸ್. ಸೊ ಅದ್ರ ಮೇಲೆ ನೀವು ಕ್ಲಾರಿಟಿ ತಗೋಬೇಕಾಗುತ್ತೆ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಅಂಡರ್ ವೇರಿಯಸ್ ಹೆಡ್. 5 ಹೆಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಡಿಡಕ್ಷನ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಇಂದ ಏನೇನು ಡಿಡಕ್ಟ್ ಮಾಡ್ತಿದ್ರೆ. ಎಸ್. 1 minute ಏನೋ ಮೆಸೇಜ್ ಮಾಡ್ತಾ ಇದ್ದಾರೆ. ಎಸ್.
ಓ, ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ಓಕೆ. ಸೊ ಎಸ್ಟರ್ಡೇ ಕ್ಲಾಸ್ ಇರ್ಲಿಲ್ಲಪ್ಪ, ಇವತ್ತೇ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗಿರೋದು. ಎಸ್. ಕನ್ನಡ ಮತ್ತೆ ಇಂಗ್ಲೀಷಲ್ಲಿ ಎರಡು ಕೂಡ ಇರುತ್ತೆ. ಕರ್ನಾಟಕ ಎಕ್ಸಾಮ್ ಆಗಿರೋದ್ರಿಂದ ಕನ್ನಡ ಮತ್ತೆ ಇಂಗ್ಲೀಷಲ್ಲಿ ಎರಡು ಇರುತ್ತೆ. ನೀವು ಹಿಂಗೆ ಕೇಸೆಟ್ ಅಟೆಂಡ್ ಮಾಡಿರ್ತೀರಲ್ವಾ, ಸೊ ಕನ್ನಡ ಮತ್ತೆ ಇಂಗ್ಲೀಷ್ ಕೊಟ್ಟಿರ್ತಾರಲ್ವಾ ನಿಮಗೆ, ಅದೇ ತರ ಇರುತ್ತೆ. ಸೊ ನೆಟ್ ಅಂತ ಬಂದಾಗ ಅದು ನ್ಯಾಷನಲ್ ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರೋದ್ರಿಂದ ಅಲ್ಲಿ ಇಂಗ್ಲೀಷ್ ಮತ್ತೆ ಹಿಂದಿಲಿ ಕೇಳ್ತಾರೆ. ಬಟ್ ನಿಮಗೆ AP ಅಸಿಸ್ಟೆಂಟ್ ಪ್ರೊಫೆಸರ್ ಕರ್ನಾಟಕ ಎಕ್ಸಾಮ್ ಆಗಿರೋದ್ರಿಂದ ಇಂಗ್ಲೀಷ್ ಮತ್ತೆ ಕನ್ನಡದಲ್ಲಿ ಕೇಳ್ತಾರೆ. ಸೊ ಯಾವ್ದ್ಯಾವ್ದು ಚೇಂಜ್ ಆಗಿದೆ ಅದು ಮಾತ್ರ ನೀವು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನೆಲ್ಲ ಮಾಡ್ಕೊಂಡಿದ್ದೀರಾ ಟಾಪಿಕ್ ವೈಸು, ದಟ್ಸ್ ಫೈನ್. ಸೊ ಯಾವ್ದೆಲ್ಲ ಅಪ್ಡೇಟ್ ವರ್ಷನ್ಸ್, ಅಪ್ಡೇಟ್ ವರ್ಷನ್ಸ್ ಅಂದ್ರೆ ಡೈರೆಕ್ಟ್ ಆಗಿ ನಾನು ಅಪ್ಡೇಟ್ ತಗೊಂಡ್ ಬಂದು ನಿಮ್ಗೆ ಸ್ಟಾರ್ಟಿಂಗ್ ಕ್ಲಾಸ್ ಮಾಡೋದಕ್ಕಾಗಲ್ಲ ಅಲ್ವಾ ರಾಜ್, ಬಿಕಾಸ್ ಬೇರೆ ಸ್ಟೂಡೆಂಟ್ಸ್ಗೆ ಅದು ಸ್ಟಾರ್ಟಿಂಗ್ ಇಂದಾನೇ ಹೋಗ್ಬೇಕಾಗತ್ತೆ. ಸೊ ಕೆಲವರು ಇಲ್ಲಿ ಈಗ ತಾನೇ ಓದೋದಕ್ಕೆ ಕೆಲವರು ನೆಟ್ ಆಸ್ಪರೆಂಟ್ಸು, ಕೇಸೆಟ್ ಆಸ್ಪರೆಂಟ್ಸು ಬರ್ತಾರೆ. ಓಕೆ, ಅವರಿಗೆ ಇನ್ ಡೀಟೇಲ್ ಆಗಿ ನಾನು ಹೇಳ್ಬೇಕಾಗುತ್ತೆ. ಡೈರೆಕ್ಟ್ ಆಗಿ ಬಜೆಟ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋದಕ್ಕಿಂತ ಸೊ ನಾವು ಇನ್ ಡೀಟೇಲ್ ಆಗಿ ಹೋಗ್ಬೇಕಾಗುತ್ತೆ. ಸೊ ನಿಮ್ಗೆ ಅದಕ್ಕಿಂತಾನು ಇಲ್ಲ ಮ್ಯಾಮ್ ನಮ್ಗೆ ಟ್ಯಾಕ್ಸ್ ಅಪ್ಡೇಟ್ಸ್ ನಮ್ಗೆ ಇವತ್ತೇನಾಗಿದೆ ಬಜೆಟ್ ಅಲ್ಲಿ ಅಷ್ಟೇ ಬೇಕು ಅಂತಂದ್ರೆ ಯು ಕ್ಯಾನ್ ರೆಫರ್ ಅನ್ ಅಕಾಡೆಮಿ. ಓಕೆ, ಅನ್ ಅಕಾಡೆಮಿ ಇಲ್ಲಿ ಬಜೆಟ್ ಒಂದು ಸೆಷನ್ಸ್ ಮಾಡಿದ್ದಾರೆ. ಸೊ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ನಾನು ಯಾಕೆ ಅಕಾಡೆಮಿ ನೇಮ್ ಹೇಳಿದೆ ಅಂತಂದ್ರೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಬಜೆಟ್ ನ ಅನಾಲಿಸಿಸ್ ಮಾಡಿದ್ದಾರೆ. ಓಕೆ, ಟುಡೇ. ಸೊ ಅದು ಒಂದು 30-40 ಮಿನಿಟ್ಸ್ ಇರ್ಬೋದೇನೋ. ಸೊ ಅದು ನೋಡಿದ್ರೆ ಟ್ಯಾಕ್ಸ್ ಸಂಬಂಧಪಟ್ಟಿದ್ದು ಏನೆಲ್ಲ ಚೇಂಜಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದರ್ವೈಸ್ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಸರ್ ಕೂಡ ಹಾಕಿದ್ದಾರೆ ಟ್ಯಾಕ್ಸಸ್ ಸಂಬಂಧಪಟ್ಟಿರುವಂತೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ. ಯು ಕ್ಯಾನ್ ರೆಫರ್ ದಟ್ ಆಲ್ಸೋ. ಎಸ್ ಎಸ್, ಅದು ನಿಮ್ಮ ಚಾಯ್ಸ್. ಓಕೆ, ಸೊ ದಟ್ ಈಸ್ ಬಿಲಾಂಗ್ಸ್ ಟು ಯು. ಸೊ ಅಂದ್ರೆ ನಾನು ಹೇಳಿದ್ದು IAS. ಓಕೆ, ಸೊ UPSC ಇದು ಒಂದು ಮ್ಯಾರಥಾನ್ ಮಾಡ್ತಾರೆ. ಸೊ ವೀಕ್ಲಿ ಎಕನಾಮಿಕ್ಸ್ ಮಾಡ್ತಾರೆ ಸರ್ವೆ. ಸೊ ಅದರಲ್ಲಿ ನಾನು ಇವತ್ತು ಅದನ್ನ ರೆಫರ್ ಮಾಡಿದ್ದು. ಸೊ ಯು ಕ್ಯಾನ್ ರೆಫರ್ ದಟ್ ಆಲ್ಸೋ. ಸೊ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ ನಿಮಗೆ, ಪರ್ಟಿಕ್ಯುಲರ್ ಆಗಿ ಟ್ಯಾಕ್ಸ್ ಸಿಸ್ಟಮ್ಗೆ ಏನೆಲ್ಲ ಚೇಂಜಸ್ ಆಗಿದೆ ಅಂತ. ಓಕೆ, ಎಸ್, ನೀವು ಅದನ್ನ ರೆಫರ್ ಮಾಡಿ. ಸೊ ಇನ್ ಬಿಟ್ವೀನ್ ಕ್ಲಾಸ್ ಅಲ್ಲಿ ನಂದು ಏನೇನು ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಸೊ ಅದ್ರ ಜೊತೆ ನಾನು ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಡೈರೆಕ್ಟ್ ಆಗಿ ನಾನು ಇವತ್ತು ಬಜೆಟ್ ಕ್ಲಾಸ್ ಮಾಡ್ತಾ ಇಲ್ಲ. ಓಕೆ, ಸೊ ಅಥವಾ ಬಜೆಟ್ ಅಲ್ಲಿ ಏನೇನು ಚೇಂಜಸ್ ಆಗಿದೆ, ರಿಫಾರ್ಮ್ಸ್ ಆಗಿದೆ ಅದನ್ನ ಮಾಡ್ತಾ ಇಲ್ಲ. ಸೊ ನಾನು ಇವತ್ತು ಟ್ಯಾಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಏನಿದೆ ಅನ್ನೋದನ್ನ ನಾನು ಫಸ್ಟ್ ತಿಳಿಸ್ಬೇಕು. ಓಕೆ, ಎಸ್, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಎಸ್, ಗ್ರಾಸ್ ಟೋಟಲ್ ಇನ್ಕಮ್. ಎಸ್, ಗ್ರಾಸ್ ಟೋಟಲ್ ಡಿಡಕ್ಷನ್ಸ್ ಏನ್ ಬರುತ್ತೆ ಗ್ರಾಸ್ ಟೋಟಲ್ ಇನ್ಕಮ್ ಇಂದ, ಅಂಡ್ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ನ ಯಾವ ತರ ಅಸೆಸ್ಮೆಂಟ್ ಮಾಡ್ತೀವಿ, ಹ್ಯಾಂಡ್ ಕ್ಲಬ್ಬಿಂಗ್ ಆಫ್ ಇನ್ಕಮ್ಸ್. ಓಕೆ, ಇಷ್ಟು ಮೇಲೆ ನಿಮ್ಗೆ ಇದು ನೀವು ಪಾರ್ಟ್ 1 ಅಂತ ತಗೋಬಹುದು. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್, ಕಂಪ್ಲೀಟ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್, ರೆಸಿಡೆನ್ಷಿಯಲ್ ಸ್ಟೇಟಸ್, ಎಕ್ಸೆಂಪ್ಟೆಡ್ ಇನ್ಕಮ್, ಡಿಡಕ್ಷನ್ ಅಂದ್ರೆ ನಿಮ್ಗೆ 80C ಇಂದ 80U ವರೆಗೂ ಇರುವಂತ ಡಿಡಕ್ಷನ್ಸ್, ಅಂಡ್ ವೇರಿಯಸ್ ಎಡ್. ಓಕೆ, ಇಂಡಿವಿಜುವಲ್ಸ್ ಅಸೆಸ್ಮೆಂಟ್ಸ್, ಕ್ಲಬ್ಬಿಂಗ್ ಇನ್ಕಮ್ಸ್, ಇಷ್ಟು ಮೇಲೂ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಇದನ್ನ ನೀವು ಪಾರ್ಟ್ 1 ಅಂತ ತಗೊಂಡು ಇದನ್ನ ಪಾರ್ಟ್ 2 ಅಂತ ತಗೊಳ್ಳಿ. ಸೊ ಇಲ್ಲಿ ನಿಮ್ಗೆ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಅಂತ ಕರೀತಾರೆ, ಕೇಳ್ತಾರೆ. ಓಕೆ, ಸೊ ಇಲ್ಲಿ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಮೇಲೆ ಮತ್ತೆ ಟ್ರಾನ್ಸ್ಫರ್ ಪ್ರೈಸಿಂಗ್ ಮೇಲೆ ಸಾಕಷ್ಟು ಬಾರಿ ನಿಮ್ಗೆ ಟ್ರಾನ್ಸ್ಫರ್ ಪ್ರೈಸಿಂಗ್ ಮೇಲೂ UGC ನೆಟ್ ಅಲ್ಲಿ ಕೇಳಿರ್ತಾರೆ. ಸೊ ಮತ್ತೆ ಟ್ಯಾಕ್ಸ್ ಎವನ್ಸ್ ಅದ್ರ ಮೇಲೆಲ್ಲ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಓಕೆ, ಸೊ ಯಾಕಂದ್ರೆ ಒಂದೇ ಸಲ ಕೇಸ್ಕೇಡಿಂಗ್ ಎಫೆಕ್ಟ್, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಗಂಗಿಲ್ಲ. ಓಕೆ, ಸೊ ಅದನ್ನ ಯಾವ ತರ ಅವಾಯ್ಡ್ ಮಾಡ್ತಾರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅನ್ನೋದ್ರ ಮೇಲೆಲ್ಲ ನಿಮ್ಗೆ ಕ್ವೆಶನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಇದನ್ನ ಪಾರ್ಟ್ 3 ಅಂತ ತಗೊಳ್ಳಿ. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಕೇಳ್ತಾ ಇದ್ದಾರೆ. ಸೊ ಕಾನ್ಸೆಪ್ಟ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಅವಾಯ್ಡೆನ್ಸ್ ವರ್ಸಸ್ ಟ್ಯಾಕ್ಸ್ ಇವೇಷನ್ಸ್. ನಿಮ್ಗೆ ಟ್ಯಾಕ್ಸ್ ಪ್ಲಾನಿಂಗ್ಗೂ ಮತ್ತೆ ಮ್ಯಾನೇಜ್ಮೆಂಟ್ಗೂ ಏನ್ ಡಿಫ್ರೆನ್ಸ್, ಅಂಡ್ ಟ್ಯಾಕ್ಸ್ ಅವಾಯ್ಡೆನ್ಸ್ಗೂ ಟ್ಯಾಕ್ಸ್ ಇವೇಷನ್ಸ್ಗೂ ಏನ್ ಡಿಫ್ರೆನ್ಸ್, ಅಂಡ್ ಟೆಕ್ನಿಕ್ಸ್ ಆಫ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ಸ್, ಯಾವ್ದೆಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಲ್ಲಿ ಟೆಕ್ನಿಕ್ಸ್ ಇದೆ, ಅಂಡ್ ಟ್ಯಾಕ್ಸ್ ಕನ್ಸಿಡರೇಷನ್ ಇನ್ ಸ್ಪೆಸಿಫಿಕ್ ಬಿಸ್ನೆಸ್ ಸಿಚುವೇಶನ್ಸ್. ಮೇಕ್ ಅಥವಾ ನೀವೇನೆ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಥವಾ ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ರೆ ಸೊ ನಿಮ್ಗೆ ಹಿಂಗೆ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ, ಅಥವಾ ಓನ್ ಆಗಿ ನೀವೇ ಮಾಡಿದ್ರೆ ಅಥವಾ ಲೀಸ್ಗೆ ತಗೊಂಡ್ರೆ ಅಸೆಟ್ಸ್ ಅನ್ನ ನಿಮಗೆ ಬೆನಿಫಿಟ್ ಆಗುತ್ತಾ, ಅಥವಾ ರಿಟೈನ್ ಮಾಡ್ಕೊಂಡ್ರೆ, ರಿನಿವಲ್ ಮಾಡ್ಕೊಂಡ್ರೆ, ಅಥವಾ ರೀಪ್ಲೇಸ್ಮೆಂಟ್ ಮಾಡ್ಕೊಂಡ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತಾ, ಶಟ್ ಡೌನ್ ಮಾಡಿದ್ರೆ ಅಥವಾ ನಿಮ್ಮ ಬಿಸ್ನೆಸ್ ಆಪರೇಷನ್ಸ್ ನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಆಗುತ್ತಾ. ಸೊ ಇದ್ರ ಮೇಲೆ ನಿಮ್ಗೆ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಮೇಲೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಓಕೆ, ನೀವು ಇದನ್ನ ಪಾರ್ಟ್ 3 ಅಂತ ತಗೋಬಹುದು. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಡಿಡಕ್ಷನ್ ಅಂಡ್ ಕಲೆಕ್ಷನ್ ಆಫ್ TDS,
ಟ್ಯಾಕ್ಸ್ ಅಟ್ ಸೋರ್ಸಸ್, ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್, ಇ ಫೈಲಿಂಗ್ಸ್, ಓಕೆ, ITRs. ಸೊ ITR ರಿಟರ್ನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಇಷ್ಟು ನಿಮಗೆ ಇದನ್ನ ಪಾರ್ಟ್ 4 ಅಂತ ತಗೋಬಹುದು ನೀವು. ಓಕೆ, ಸೊ ನಿಮಗೆ ಇನ್ಕಮ್ ಟ್ಯಾಕ್ಸ್, ಇಂಟರ್ನ್ಯಾಷನಲ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂಡ್ TDS, TCS, ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ಸ್, ITRs. ಸೊ ಇಷ್ಟು. ಎಸ್, ನಮಸ್ತೆ. ಎಸ್, ಇಷ್ಟು ಕೂಡ ನಿಮಗೆ ಕ್ವೆಶನ್ಸ್, ಇಷ್ಟು ಏರಿಯಾ ಮೇಲೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಐ ಹೋಪ್ ನಿಮಗೆ ಬ್ರೀಫ್ ಆಗಿ ಅರ್ಥ ಆಗಿದೆ ಸಿಲೆಬಸ್ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ ಸಿಲೆಬಸ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ, ಸೊ ನೀವು ಯಾವ ತರ ಓದ್ಬೇಕು ಅನ್ನೋದನ್ನ ಸ್ಟ್ರಕ್ಚರ್ ಅಲ್ಲಿ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ನಾನು ಮ್ಯಾಮ್ ನಾವೇನ್ ಸಿಲೆಬಸ್ ನೋಡಿಲ್ವಾ, ಇಷ್ಟು ದಿನ ಆಗಿದೆ, ನಾವು ನೆಟ್ ಕೆಸೆಟ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದೀವಿ ಅಂತ ಹೇಳ್ಬೋದು. ಬಟ್ ಸಿಲೆಬಸ್ ಅನ್ನ ಅರ್ಥ ಮಾಡಿ, ನೀವ್ ಯಾವ ತರ ಓದಿದ್ದೀರಾ ನನಗೆ ಗೊತ್ತಿಲ್ಲ, ಬಟ್ ಸಿಲೆಬಸ್ ನ ಅರ್ಥ ಮಾಡಿಸೋದು ಫಸ್ಟ್ ನಮ್ದು ಡ್ಯೂಟಿ ಆಗಿರುತ್ತೆ. ಓಕೆ, ಐ ಹೋಪ್ ನಿಮ್ಗೆ ಇಷ್ಟು ಸಿಲೆಬಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಎಸ್, ಕಮ್ ಆನ್ ರಿಪ್ಲೈ. Yes. So, ಯಾರ್ಯಾರಿದ್ದೀರಪ್ಪ ಕ್ಲಾಸಲ್ಲಿ? Yes. Yes, Lekana, Sahana. Lekana is my student, old student. Yes, Rohit sir and Shushma in. ಎಸ್, ರಿಪ್ಲೈ ಮಾಡಿ. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್, ಅದು ನಿಮ್ಮ ಲಾಸ್ಟ್ ಸೆಷನ್, ಲಾಸ್ಟ್ ಸ್ಲೈಡ್ ಅಲ್ಲಿ ಏನ್ ಹೇಳಿದೆ, ಸೊ ಅದು ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ದು ಸಿಲೆಬಸ್. ಓಕೆ, ಸೊ ನಿಮ್ಗೆ PU ಲೆಕ್ಚರ್ ಕೂಡ ಕೆಲವೊಬ್ರು BEd ಮಾಡ್ಕೊಂಡಿರ್ತೀರಾ. ಸೊ ಅವರು PU ಲೆಕ್ಚರ್ ಎಕ್ಸಾಮ್ಸ್ ಕೂಡ ಪ್ರಿಪರೇಷನ್ಸ್ ನಡೆಸ್ತಾ ಇರ್ತೀರಾ. ಓಕೆ, ಎಸ್, ಟಾಪಿಕ್ ವೈಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಎಲ್ಲ ಅದು ಆ ಕ್ಲಾಸ್ ಮುಗಿದ ತಕ್ಷಣ ಮಾಡ್ತೀನಿ. ಓಕೆ, ಡೋಂಟ್ ವರಿ. ಸೊ ಫಸ್ಟ್ ಚಾಪ್ಟರ್ ಅಂದ್ರೆ ನಾವು ಇಬ್ರು ಫ್ಯಾಕಲ್ಟಿ ಇದೀವಿ. ಓಕೆ, ಸೊ ಅಮೋಕ್ ಸರ್ ಅಂತ ಇದ್ದಾರೆ. ಸೊ ಸರ್ ಕೂಡ ಹ್ಯಾಂಡಲ್ ಮಾಡ್ತಾರೆ. ಸೊ ಅವರು ಕೆಲವೊಂದು ಚಾಪ್ಟರ್ಸ್ ನ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂಡ್ ನಾನು ಕೆಲವೊಂದು ಚಾಪ್ಟರ್ ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಫಸ್ಟ್ ಟ್ಯಾಕ್ಸ್ ಅನ್ನ ಚೂಸ್ ಮಾಡಿದೆ. ಸೊ ಅವರ ಫಸ್ಟ್ ಯೂನಿಟ್ ನಾನು ತಗೋತೀನಿ ಅಂತ ಹೇಳಿದ್ರು. ಓಕೆ, ಸೊ ನೆಕ್ಸ್ಟ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ತಗೋಬೇಕಿತ್ತು. ನಾನು ಲಾಸ್ಟ್ ಬ್ಯಾಚ್ ಅಲ್ಲಿ ಆಲ್ರೆಡಿ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ನ ಅಪ್ ಟು 40 ಕ್ಲಾಸ್ ವರ್ಗು ಮಾಡಿದೀನಿ ಇನ್ ಡೀಟೇಲ್ ಆಗಿ. ಓಕೆ, ಸೊ ಹಳೆ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಅದು. ಮತ್ತೆ ಅದನ್ನೇ ಮಾಡ್ಬೇಕಲ್ಲ ಅಂತ, ಸೊ ನಾನು ಟ್ಯಾಕ್ಸ್ ಮಾಡೋಣ, ಸ್ವಲ್ಪ ಚೇಂಜಸ್ ಇರಲಿ ಅಂತ ಟ್ಯಾಕ್ಸ್ ತಗೊಂಡಿದ್ದು. ಓಕೆ, ಸೊ ಯಾವ್ದಾದ್ರೆ ನೀವು ಎಲ್ಲ ಕಲೀಲೇಬೇಕು, ನೀವು 10 ಯೂನಿಟ್ ಓದ್ಲೇಬೇಕು. ಓಕೆ, ಅದರಲ್ಲಿ ನಿಮ್ಗೆ ಸ್ಕಿಪ್ ಮಾಡುವಂಥದ್ದು ಯಾವುದೂ ಇಲ್ಲ. ಸೊ ತುಂಬಾ ಜನ ಲೀಗಲ್ ಆಸ್ಪೆಕ್ಟ್ಸ್ ಬಿಡ್ತೀರಾ, ಸೊ ಅದ್ಯಾವುದು ಬಿಡಬೇಡಿ. ಓಕೆ, ಆಮೇಲೆ ಎಕನಾಮಿಕ್ಸ್ ಸ್ವಲ್ಪ ಕಷ್ಟ ಅಂತೀರಾ. ಸೊ ಎಕನಾಮಿಕ್ಸ್ ಇಸ್ ವೆರಿ ಫನಿ ಅಂಡ್ ಈಸಿಯಸ್ಟ್ ಸಬ್ಜೆಕ್ಟ್. ಓಕೆ, ಸೊ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ದಾದ್ರೇನು, ಸೊ 10 ಇಂದ ಸ್ಟಾರ್ಟ್ ಮಾಡಿದ್ರೇನು, 5 ಇಂದ ಸ್ಟಾರ್ಟ್ ಮಾಡಿದ್ರೇನು. ಓಕೆ, ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕಷ್ಟೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಥಿಯರಿ ಆಸ್ ವೆಲ್ ಆಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬೋತ್. ಪ್ರಾಕ್ಟಿಕಲ್ ಆಲ್ಮೋಸ್ಟ್ ಅಕೌಂಟಿಂಗ್ ನಾನೇ, ಟ್ಯಾಕ್ಸು ನಾನೇನೆ, ಫಿನಾನ್ಸು ಕೂಡ ನಾನೇನೆ. ಸೊ ಇನ್ಯಾವುದಿದೆ ನಿಮಗೆ, ಅಷ್ಟೇ ಅಲ್ವಾ ಇರೋದು. ಸೊ ಆಲ್ಮೋಸ್ಟ್ ನಾನೇ. ಲೀಗಲ್ ಆಸ್ಪೆಕ್ಟ್ಸು ನನಗೆ ಬರುತ್ತೆ. ಐ ಹೋಪ್ ಲೀಗಲ್ ಆಸ್ಪೆಕ್ಟ್ ಬರುತ್ತೆ ಆ್ಯಂಡ್ ಬಿಸ್ನೆಸ್ ಫಿನಾನ್ಸ್ ಬರುತ್ತೆ, ಬ್ಯಾಂಕಿಂಗ್ ಕೂಡ ನನಗೆ ಬರುತ್ತೆ, ಟ್ಯಾಕ್ಸ್ ಆ್ಯಂಡ್ ಎಕನಾಮಿಕ್ಸ್ ಕೂಡ ಕೇಳಿದ್ದೀನಿ, ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಎಸ್, ಲೆಟ್ಸ್ ಸಿ ವಾಟ್ ಹ್ಯಾಪನ್. ಓಕೆ, ಸೊ ಬಟ್ ಟ್ಯಾಕ್ಸ್ ಮಾತ್ರ ನಾನೇ ಕಂಪ್ಲೀಟ್ ಆಗಿ. ಎಸ್, ನಿಮಗೆ ಇದು PU ಲೆಕ್ಚರ್ ಸಿಲೆಬಸ್. ಇಲ್ಲಿ ಟ್ಯಾಕ್ಸ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಿಮಗೆ ಮ್ಯಾಮ್ ಹಂಗಾದ್ರೆ ನಾವು 5 ಅದನ್ನೆಲ್ಲ ಕಲಿಬೇಕಾ? ಎಸ್, ನೀವು ಅದನ್ನ ಕಲಿಬೇಕು. ಬಿಕಾಸ್ ನಿಮ್ಮ ಸಿಲೆಬಸ್ ಅಲ್ಲಿ ಕೂಡ ಅದೇ ಇದೆ, AP ಇದೆ, ಇಲ್ಲೂ ಇದೆ. ಓಕೆ, ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ನೋಡಿ, ಇಂಟ್ರೊಡಕ್ಷನ್ಸ್, ಕಾನ್ಸೆಪ್ಟ್ ಆಫ್ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಎವೇಷನ್, ಟ್ಯಾಕ್ಸ್ ಮ್ಯಾನೇಜ್ಮೆಂಟ್, ಅದ್ರ ಇನ್ ಡೀಟೇಲ್ ಸ್ಕೋಪ್ ಯಾವ ತರ ಇದೆ, ಅದ್ರ ಆಬ್ಜೆಕ್ಟಿವ್ಸ್ ಯಾವ ತರ ಇದೆ, ಅದರ ಲಿಮಿಟೇಷನ್ಸ್ ಯಾವ ತರ ಇದೆ. ಓಕೆ, ಅದನ್ನ ನಿಮ್ಗೆ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕ್ವೆಶನ್ಸ್ ಯಾವ ತರ ಕೇಳ್ತಾರೆ ಅನ್ನೋದನ್ನ ನಿಮ್ಗೆ ನಾನು ಹೇಳ್ಕೊಡ್ತಾ ಇರ್ತೀನಿ ಕ್ಲಾಸ್ ಮಾಡ್ತಾ. ಸೊ ಅಪ್ಲಿಕೇಶನ್ ಲೆವೆಲ್ ಕ್ವೆಶನ್ಸ್ ಯಾವ ತರ ಬರುತ್ತೆ, ನೀವು ಯಾವ ತರ ಅಟೆಂಡ್ ಮಾಡ್ಬೇಕು ಅದನ್ನ. ಓಕೆ, ಸೊ ಅದು ನೋಡಿದಾಗ ಅನಿಸುತ್ತೆ ನಮ್ಗೆ ಟ್ಯಾಕ್ಸ್ ಪ್ಲಾನಿಂಗ್ ಎಷ್ಟು ಈಸಿ, ಟ್ಯಾಕ್ಸ್ ಇವೇಷನ್ಸ್ ಅಂತಂದ್ರೆ ಅದು ಇಲ್ಲೀಗಲ್ಲು. ಸೊ ಅದೆಲ್ಲ ಅದನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾವು ಅದನ್ನ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ಸ್ ಅದು ಲೂಪ್ ಹೋಲ್ಸ್ ಇಂದ ಮಾಡ್ತಾ ಇದ್ದಾರಾ, ಅಥವಾ ಅದನ್ನ ಇಲ್ಲೀಗಲ್ ಇಂದ ಮಾಡ್ತಾ ಇದ್ದಾರಾ, ಅಥವಾ ಅದನ್ನ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರಾ, ಅಕಾರ್ಡಿಂಗ್ಲಿ ಸಿಸ್ಟಮ್ಯಾಟಿಕಲಿ ಸ್ಟ್ರಕ್ಚರಲಿ ಅದನ್ನ ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ. ಸೊ ಬಟ್ ಅದನ್ನ ಅಪ್ಲಿಕೇಶನ್ ಲೆವೆಲ್ ಯಾವ ತರ ಕ್ವೆಶನ್ಸ್ ತೆಗಿತಾರೆ ಅನ್ನೋದನ್ನ ಹೇಳ್ತೀನಿ. ಸೊ ಅದು ಅಕಾರ್ಡಿಂಗ್ ಟು ದಟ್ ನೀವು ರೆಫರ್ ಮಾಡಿದ್ರೆ ಡೆಫಿನೆಟ್ ಆಗಿ ಕರೆಕ್ಟ್ ಆನ್ಸರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್
ಟ್ಯಾಕ್ಸ್ ಪ್ಲಾನಿಂಗ್ ಇನ್ ರಿಲೇಷನ್ ಟು ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಪರ್ಸನ್. ನಾನು ಹೇಳಿದ್ನಲ್ಲ, ಸೊ ನಿಮ್ಗೆ ಎಪಿಲ್ ಕೂಡ ಬರುತ್ತೆ, ಕೆಸೆಟ್ ನೆಟ್ ಕೂಡ ಅಲ್ಲಿ ಬರುತ್ತೆ, ಅಂಡ್ ಇಲ್ಲೂ ಕೂಡ ಬರುತ್ತೆ ರೆಸಿಡೆನ್ಷಿಯಲ್ ಸ್ಟೇಟಸ್ ನ ಕ್ಯಾಲ್ಕುಲೇಷನ್ ಮಾಡೋದು. ಅಲ್ಲಿ ಬೇಸಿಕ್ ಕಂಡೀಷನ್ಸ್, ಅಡಿಷನಲ್ ಕಂಡೀಷನ್ಸ್, ಸೊ ಯಾವ ತರ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆಗುತ್ತೆ ಲೈಕ್ ದಟ್. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಟ್ಯಾಕ್ಸ್ ಪ್ಲಾನಿಂಗ್ ಇನ್ ರಿಲೇಷನ್ ಟು ವೇರಿಯಸ್ ಹೆಡ್ಸ್ ಆಫ್ ಇನ್ಕಮ್. ಸೊ ಎಲ್ಲ ಇನ್ಕಮ್, 5 ಇನ್ಕಮ್ ನಿಮಗೆ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಅಂಡ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸಸ್, ಎಲ್ಲ 5 ಹೆಡ್ಗಳಿಗೂ ಟ್ಯಾಕ್ಸ್ ಪ್ಲಾನಿಂಗ್ ಯಾವ ತರ ರಿಲೇಟೆಡ್ ಆಗಿರುತ್ತೆ ಅನ್ನೋದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಅಂಡ್ ಇಲ್ಲೂ ಕೂಡ ನಿಮಗೆ TDS, ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್, ಸೊ ಎಕ್ಸೈಸ್, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಸೆನ್ ವ್ಯಾಟ್. ಸೊ ವ್ಯಾಟ್ ಇಲ್ಲ ಸಬ್ಸಿಮಡ್ ಆಗಿದೆ ಅದು GST ಗೆ. ಓಕೆ, ಅವ್ರು ಅಪ್ಡೇಟ್ ಮಾಡಿಲ್ಲ, ಬಟ್ ನಾವು ಅಪ್ಡೇಟ್ ಮಾಡ್ಕೊಳ್ಳೋಣ. ನಾವು ಟ್ಯಾಕ್ಸ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಲಾಸ್ಟ್ ಒಂದು 5 to 6 ಕ್ಲಾಸ್ ಅಲ್ಲಿ GST ಮೇಲೆ ಕೂಡ ಫೋಕಸ್ ಮಾಡೋಣ. ಅವ್ರು GST ಆಗ್ತಾ ಇರ್ಬೋದು, ಬಟ್ ನಾವು ಅದನ್ನ ಕಂಪ್ಲೀಟ್ ಮಾಡೋಣ. ಓಕೆ, ಯಾಕಂದ್ರೆ ಹೇಳೋದಕ್ಕಾಗಲ್ಲ, GST ಈಗ 2017 ಅಲ್ಲೇ ಬಂತು, ಬಟ್ ಅವ್ರು ಸಿಲೆಬಸ್ ಅಪ್ಡೇಟ್ ಮಾಡದೇ ಇರ್ಬೋದು. ಓಕೆ, ಬಟ್ ಅದ್ರ ಮೇಲೆ ಕ್ವೆಶನ್ಸ್ ಬರ್ಬೋದು, ಯಾಕಂದ್ರೆ ಅದು ಟ್ಯಾಕ್ಸ್ಗೆ ಸಂಬಂಧಪಟ್ಟಿರೋದಲ್ವಾ. ಸೊ ಹಾಗಾಗಿ ಸೊ ಕಸ್ಟಮ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್, ಸೊ ಇದ್ರ ಮೇಲೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ದಿಸ್ ಇಸ್ ಯುವರ್ PU ಲೆಕ್ಚರ್ ಸಿಲೆಬಸ್. ಓಕೆ, ಸೊ ಎಸ್ ರಾಜ್, ನಿಮ್ದು ಏನೇ ಡೌಟ್ ಇದ್ರು ನೀವು ಸಂಜಯ್ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಜನರಲ್ ಪೇಪರ್, ಕಂಪಲ್ಸರಿ ಪೇಪರ್, ಕಾಮರ್ಸ್ ಪೇಪರ್, ಪ್ರತಿಯೊಂದಕ್ಕೂ ಅವ್ರಿಗೆ ಕ್ಲಾರಿಟಿನ ಇನ್ ಡೀಟೇಲ್ ಆಗಿ ಕೊಡ್ತಾರೆ. ಓಕೆ, ಸೊ ಜಸ್ಟ್ ನಾವು ಇಲ್ಲಿ ಫ್ಯಾಕಲ್ಟೀಸ್ ಅಷ್ಟೇ. ಸೊ ಫೌಂಡರ್ ಅವರೇನೆ, ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅವ್ರು ಇನ್ ಡೀಟೇಲ್ ಆಗಿ ನಿಮಗೆ ಪ್ರತಿಯೊಂದನ್ನು ಹೇಳ್ತಾರೆ. ಓಕೆ, ಎಸ್. ಸೊ ಎಸ್, ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಜಾಸ್ತಿ ಇಂಟ್ರೊಡಕ್ಷನ್ಸ್ ಬೇಡ. ಎಸ್, ಮೀನಿಂಗ್ ಅಂಡ್ ಕಾನ್ಸೆಪ್ಟ್ ಆಫ್ ಅ ಟ್ಯಾಕ್ಸ್. ಸೊ ದ ವರ್ಡ್ ಟ್ಯಾಕ್ಸ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್. ಸೊ ಲ್ಯಾಟಿನ್ ವರ್ಡ್ ಇಂದ ಬಂದಿರುವಂತದ್ದು ಟ್ಯಾಕ್ಸರೆ ಅಥವಾ ಟ್ಯಾಕ್ಸೋ ಅಂತಕ್ಕಂಥದ್ರಿಂದ, ವಿಚ್ ಮೀನ್ಸ್ ಟು ಅಸೆಸ್ ಆರ್ ಡಿಟರ್ಮೈನ್ ಆರ್ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಸಮಥಿಂಗ್. ಸೊ ಅದು ಎಲ್ಲಿಂದ ಬಂದಿರೋದು, ಯಾವ ವರ್ಡಿಂದ ಅದು ಡಿರೈವ್ ಆಗಿರೋದು ಅನ್ನೋದನ್ನ ಹೇಳೋದಕ್ಕಾಗಲ್ಲ, ಅವ್ರು ಕೇಳಿದ್ರು ಕೇಳ್ಬೋದು ಕ್ವೆಶನ್ಸ್. ಓಕೆ, ಸೊ ಎಸ್, ಟ್ಯಾಕ್ಸ್ ಅಂತಕ್ಕಂಥ ವರ್ಡ್ ಎಲ್ಲಿಂದ ಡಿರೈವ್ ಆಗಿರೋದು, ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್. ಸೊ ಅದರ ಮೀನ್ಸ್ ಟ್ಯಾಕ್ಸೋ ಆರ್ ಟ್ಯಾಕ್ಸ್ ರೇ, ಸೊ ವಿಚ್ ಮೀನ್ಸ್ ಟು ಅಸೆಸ್, ಡಿಟರ್ಮೈನ್ ಆರ್ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಸಮಥಿಂಗ್. ಓಕೆ, ಸೊ ಎಸ್, ಸೊ ಟ್ಯಾಕ್ಸ್ ಅನ್ನ ಡಿಫೈನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಒಂದು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ನೋಡಿ. ಎಸ್, ಟ್ಯಾಕ್ಸ್ ಇಸ್ ದ ಕಂಪಲ್ಸರಿ, ಜಸ್ಟ್ ಅ ಮಿನಿಟ್. Yes. Yes. Tax definitions ಕೊಟ್ಟಿದ್ದಾರೆ ನೋಡಿ. A tax is a compulsory contribution imposed by the government on individuals and entities without any direct quid pro quo ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ವಿತೌಟ್ ಡೈರೆಕ್ಟ್ ಬೆನಿಫಿಟ್ ಇಲ್ದೇನೆ, ಸೊ ಗವರ್ನಮೆಂಟ್ ಏನ್ ಮಾಡ್ತಾ ಇದೆ, ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಗವರ್ನಮೆಂಟ್ಗೆ ಪ್ರತಿಯೊಬ್ಬ ಇಂಡಿವಿಜುವಲ್ಸ್ ಕೂಡ ಯಾರು ಇನ್ಕಮ್ ನ ಅದಕ್ಕಿಂತ ಎಕ್ಸಿಡ್ ಮಾಡ್ತಾರೆ, ಸೊ ಪ್ರತಿಯೊಬ್ರು ಕೂಡ ವಿತೌಟ್ ರಿಟರ್ನ್ ಬೆನಿಫಿಟ್ ಇಲ್ದೇನು ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಸೊ ಅದಕ್ಕೆ ಅದನ್ನ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಫಾರ್ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್ಸ್, ಅದು ಗವರ್ನಮೆಂಟ್ಗೆ ಮೇನ್ ಸೋರ್ಸಸ್ ಆಫ್ ಇನ್ಕಮ್. ಓಕೆ, ಎಸ್, ಕಂಪಲ್ಸರಿ ಎಕ್ಸ್ಟ್ರಾಕ್ಷನ್ ಆಫ್ ಮನೀಸ್, ದಟ್ ಈಸ್ ಆಲ್ಸೋ ರೈಟ್. ಎಸ್, ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಸೊ ನೋಡಿ. ಟ್ಯಾಕ್ಸ್ ಇಸ್ ಅ ಕಂಪಲ್ಸರಿ ಪೇಮೆಂಟ್, ಇಸ್ ನಾಟ್ ಅ ವ್ಯಾಲಂಟರಿ ಆ್ಯಂಡ್ ಲೆವಿಡ್ ಬೈ ದ ಸ್ಟೇಟ್. ಓಕೆ, ಸೊ ಫಾರ್ ದ ಪಬ್ಲಿಕ್ ವೆಲ್ಫೇರ್ ಆ್ಯಂಡ್ ನೋ ಡೈರೆಕ್ಟ್ ಟು ರಿಟರ್ನ್ ಟು ದ ಟ್ಯಾಕ್ಸ್ ಪೇಯರ್. ಡೈರೆಕ್ಟ್ ಆಗಿ ಸಿಗಲ್ಲ, ಬಟ್ ಇನ್ಫ್ರಾಸ್ಟ್ರಕ್ಚರ್ಸ್, ರೋಡ್ ಫೆಸಿಲಿಟೀಸು, ಸ್ಯಾನಿಟೈಸೇಷನ್ಸ್, ಅದರ ಇಂಡೈರೆಕ್ಟ್ ಬ್ರಿಡ್ಜಸ್, ಅದರಿಂದ ಇಂಡೈರೆಕ್ಟ್ ಬೆನಿಫಿಟ್ ಸಿಗುತ್ತೆ, ಬಟ್ ಡೈರೆಕ್ಟ್ ರಿಟರ್ನ್ಸ್ ಅವ್ರಿಗೆ ಸಿಗಲ್ಲ. ಓಕೆ, ಸೊ ಪೇಯ್ಡ್ ಔಟ್ ಆಫ್ ಇನ್ಕಮ್ ಆರ್ ವೆಲ್ತ್, ಅವ್ರು ಏನ್ ಅರ್ನ್ ಮಾಡಿರ್ತಾರೋ ಇನ್ಕಮ್, ಸೊ ಅದರಿಂದ ಅಥವಾ ವೆಲ್ತ್ ಇಂದ ಅವರು ಪೇ ಮಾಡಬೇಕಾಗುತ್ತೆ. ಇದೇ ಮೇನ್ ಸೋರ್ಸಸ್ ಆಫ್ ರೆವಿನ್ಯೂ ಟು ದ ಗವರ್ನಮೆಂಟ್. ಓಕೆ, ದಿಸ್ ಇಸ್ ದ ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟ್ಯಾಕ್ಸ್. ಕ್ಲಿಯರಾ? ಎಸ್, ಎಸ್, ರಿಪ್ಲೈ ಮಾಡ್ತಾ ಇರಿ ಏನಾದರೂ ಡೌಟ್ ಬಂದರೆ. ಎಕನಾಮಿಕ್ ಸ್ಟ್ರೆಂತ್ ಆಫ್ ಅ ನೇಷನ್ಸ್ ಡಿಪೆಂಡ್ಸ್ ಆನ್ ಅ ಎಫಿಷಿಯನ್ಸಿ ಟ್ಯಾಕ್ಸ್ ರೇಟ್ ಸಿಸ್ಟಮ್ಸ್. ಓಕೆ, ಸೊ ಟ್ಯಾಕ್ಸ್ ಸಿಸ್ಟಮ್ಸನ್ನೇ ಒಂದು ಎಕನಾಮಿಕ್ ಸ್ಟ್ರೆಂತ್ ಆಗಿರುತ್ತೆ ನೇಷನ್ಸ್ಗೆ. ಎಸ್, ಓಕೆ, ಸೊ ಡೈರೆಕ್ಟ್ ಟ್ಯಾಕ್ಸ್, ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಬರುತ್ತೆ. ಸೊ ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ, ಸೊ ಡೈರೆಕ್ಟ್ ಟ್ಯಾಕ್ಸ್, ಎ ಡೈರೆಕ್ಟ್ ಟ್ಯಾಕ್ಸ್ ಇಸ್ ಪೇಯ್ಡ್ ಡೈರೆಕ್ಟ್ಲಿ ಬೈ ದ
person on whom it is to be imposed to the government. Say for example, income tax, corporate tax. Hangare income tax andre income tax is a direct tax levied on the income of individuals or and entities for a financial year. ಸೊ ಅವ್ರದ್ದು ಏನು ಫೈನಾನ್ಷಿಯಲ್ ಬರ್ಡನ್ ಇರುತ್ತೆ ಅವ್ರು ಇನ್ನೊಬ್ರಿಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಓಕೆ, ಸೊ ಮಸ್ಟ್ ಅಂಡ್ ಶುಡ್ ಯಾರು ಇನ್ಕಮ್ ಅರ್ನ್ ಮಾಡಿರ್ತಾರೆ ಸೊ ಅವರೇ ಅದನ್ನ ಪೇ ಮಾಡಬೇಕಾಗತ್ತೆ. ದಟ್ಸ್ ವೈ ದಟ್ ಇಸ್ ದ ಡೈರೆಕ್ಟ್ ಟ್ಯಾಕ್ಸ್. ಕ್ಲಿಯರಾ? ಸೊ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಬರ್ತಾ ಇದೆ ನಿಮಗೆ? ಡೈರೆಕ್ಟ್ ಟ್ಯಾಕ್ಸ್ ಒಳಗಡೆ ಬರ್ತಾ ಇದೆ. ಓಕೆ, ಎಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಎವಲ್ಯೂಷನ್ಸ್. ಯಾವ ಥರ ಎವಲ್ಯೂಷನ್ಸ್ ಆಯಿತು ಅಂತ. ಓಕೆ, ಸೊ ಎಸ್ ಏನು ಹೇಳ್ತಾ ಇದ್ದಾರೆ? ಪ್ರೋಗ್ರೆಸಿವ್ ಟ್ಯಾಕ್ಸಸ್. ಎಸ್, ಅಬ್ಸಲ್ಯೂಟ್ಲಿ. ಸೊ ಜಾಸ್ತಿ ಇನ್ಕಮ್ನ ಅರ್ನ್ ಮಾಡಿದವ್ರಿಗೆ ಜಾಸ್ತಿ ರೇಟ್ ಟ್ಯಾಕ್ಸ್ ಇರುತ್ತೆ. ಲೋ ಇನ್ಕಮ್ ಪೀಪಲ್ಸ್ಗೆ ಅಥವಾ ಪೂವರ್ ಪೀಪಲ್ಸ್ಗೆ ಅಥವಾ ಇನ್ಕಮ್ನ ಕಡಿಮೆ ಅರ್ನ್ ಮಾಡ್ತಾ ಇರೋರಿಗೆ ಕಡಿಮೆ ಟ್ಯಾಕ್ಸ್ ರೇಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಎವಲ್ಯೂಷನ್ಸ್ ಯಾವ ಥರ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್, ಅರ್ಥ ಆಗ್ತಾ ಇದೆ ಅಲ್ವಾ ನಿಮಗೆ? ಎಸ್, ವಾಯ್ಸ್ ಎಲ್ಲ ಕ್ಲಾರಿಟಿ ಇದೆಯಾ? ಸೊ ಸಮ್ಟೈಮ್ಸ್ ವಾಯ್ಸ್ ಬ್ರೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವೇ ಕ್ಲಾರಿಟಿ ಕೊಡಬೇಕು, ಇಲ್ಲಾಂದರೆ ನೆಕ್ಸ್ಟ್ ರೆಕಾರ್ಡಿಂಗ್ ಕ್ಲಾಸ್ ನೋಡೋರಿಗೆ ಅದು ಕಷ್ಟ ಆಗುತ್ತೆ. ಓಕೆ, ಸೊ ಮತ್ತೆ ಮತ್ತೆ ಅದನ್ನು ಮಾಡೋದಕ್ಕೆ ನಮಗೂ ಹಿಂಸೆ ಆಗಿಬಿಡುತ್ತೆ. ಸೊ ಹಾಗಾಗಿ ಕನ್ಫರ್ಮ್ ಮಾಡ್ತಾ ಇರಿ ನೀವು. ಓಕೆ, ಎಸ್. ಎವಲ್ಯೂಷನ್ ಯಾವ ಥರ ಆಯಿತು ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ? ಸೊ ಅಲ್ಲೇನೋ ನಿಮಗೆ ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಏನು ಕೊಟ್ಟಿಲ್ಲ, ಜಸ್ಟ್ ನೀವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಂಡಿರಿ ಅಷ್ಟೇ. ಸುಮ್ಮನೆ ಹಂಗೆ ಲೈಟಾಗಿ ನೋಡ್ಕೊಂಡಿರಿ. ಇನ್ ಕೇಸ್ ಅದು ಯಾವ ಥರ ಬರ್ತು ಅಂತ ನಾವು ನೋಡ್ಕೋಬೇಕು. ಅಲ್ಲಿ ಕ್ವೆಶನಿಂಗ್ ಏರಿಯಾ ಅಂತ ನೋಡ್ಕೊಳ್ಳೋದಕ್ಕಿಂತ ಅದು ಯಾವ ಥರ ಟ್ಯಾಕ್ಸ್ ಸಿಸ್ಟಮ್ ಬಂದಿದೆ ಇಂಡಿಯಾದಲ್ಲಿ ಅಂತ ನೋಡಬೇಕಾಗುತ್ತೆ. ಓಕೆ, ಇನ್ಕಮ್ ಟ್ಯಾಕ್ಸ್ ಇನ್ ಆನ್ಷಿಯಂಟ್ ಆ್ಯಂಡ್ ಮಿಡವಲ್ ಇಂಡಿಯಾ ಅಂತ ಬಂದಾಗ, ಸೊ ಆನ್ಷಿಯಂಟ್ ಇಂಡಿಯಾದಲ್ಲಿ ಆ ಪೀರಿಯಡಲ್ಲಿ ಸೊ ಟ್ಯಾಕ್ಸೇಷನ್ ಪ್ರಿನ್ಸಿಪಲ್ ಫೌಂಡ್ ಇನ್ ಅರ್ಥಶಾಸ್ತ್ರ. ಓಕೆ, ಸೊ ಆವಾಗ ಯಾವ ಥರ ಟ್ಯಾಕ್ಸ್ ಆಗ್ತಾ ಇದ್ರು, ಎಲ್ಲಿಗೆ ಟ್ಯಾಕ್ಸ್ ಆಗ್ತಾ ಇದ್ರು ಅಂದರೆ ಆನ್ ಅಗ್ರಿಕಲ್ಚರ್, ಟ್ರೇಡ್ ಆ್ಯಂಡ್ ಪ್ರೊಫೆಷನ್ಸ್ ಆ್ಯಂಡ್ ಮೈನಿಂಗ್ ಆ್ಯಂಡ್ ಫಾರೆಸ್ಟ್. ಓಕೆ, ಸೊ ಆವಾಗ ಪ್ರಿನ್ಸಿಪಲ್ ಅಥವಾ ಮೋಟಿವ್ ಏನಿತ್ತು ಅಂದರೆ ಟ್ಯಾಕ್ಸ್ ಶುಡ್ ಬಿ ಕಲೆಕ್ಟೆಡ್ ಲೈಕ್ ಎ ಬಿ ಕಲೆಕ್ಟ್ಸ್ ಹನಿ. ಓಕೆ, ಸೊ ವಿತೌಟ್ ಹಾರ್ಮಿಂಗ್ ದ ಫ್ಲವರ್ಗೆ ಯಾವ ರೀತಿನೂ ಹಾರ್ಮ್ ಆಗದೆ ಇರೋ ರೀತಿ ಅಲ್ಲಿ ಆ ಟೈಮಲ್ಲಿ, ಸೊ ಆನ್ಷಿಯಂಟ್ ಪೀರಿಯಡ್ ಆಫ್ ಟೈಮಲ್ಲಿ ಆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಮಿಡವಲ್ ಇಂಡಿಯಾ ಅಂತ ಬಂದಾಗ, ಸೊ ಅದು ಮಧ್ಯಕಾಲೀನ ಅಂತ ಭಾರತ ಅಂತ ಬಂದಾಗ, ಸೊ ಡೆಲ್ಲಿ ಸುಲ್ತಾನಿ ಅಂಡ್ ಮುಘಲ್ ಪೀರಿಯಡ್ ಆ ಟೈಮಲ್ಲಿ ಲ್ಯಾಂಡ್ ರೆವಿನ್ಯೂ, ಜಕಾತ್ ಮತ್ತೆ ಜಿಯಾ. ಓಕೆ, ಸೊ ಲ್ಯಾಂಡ್ ರೆವಿನ್ಯೂ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾ ಇದ್ರು. ಜಕಾತ್ ಅಂತಂದ್ರೆ ಮುಸ್ಲಿಮ್ಸ್ ರೀಜಿಯನ್ಸ್ ಇರ್ತಾರಲ್ಲ, ಸೊ ಅವ್ರಿಗೆ ಇಂಪೋಸ್ ಮಾಡ್ತಾ ಇದ್ರು. ಜಿಜಿಯಾ ಅಂತಂದ್ರೆ ಯಾರು ನಾನ್ ಮುಸ್ಲಿಮ್ಸ್ ಇರ್ತಾರೆ ಅವ್ರಿಗೆ ಅವ್ರ ಟ್ಯಾಕ್ಸ್ ಅನ್ನ ಅವರಿಂದ ಪೇ ಮಾಡಿಸ್ಕೊಂತ ಇದ್ರು. ಓಕೆ, ಸೊ ಆ ತರ ಡಿವೈಡ್ ಇತ್ತು ಡೆಲ್ಲಿ ಸುಲ್ತಾನ್ ಅಂಡ್ ಮುಘಲ್ ಪೀರಿಯಡ್ ಟೈಮಲ್ಲಿ. ಓಕೆ, ಸೊ ಅಕ್ಬರ್ ರೆವಿನ್ಯೂ ರಿಫಾರ್ಮ್ಸ್ ಇಂಪ್ರೂವ್ಡ್ ಅಸೆಸ್ಮೆಂಟ್. ಓಕೆ, ಸೊ ಜಸ್ಟ್ ಹಂಗೆ ಯಾವ ತರ ಟ್ಯಾಕ್ಸ್ ಸಿಸ್ಟಮ್ ಬಂತು ಇಂಡಿಯಾದಲ್ಲಿ ಅಂತ ನೋಡ್ಕೊಂಡು ಹೋಗಿ ಅಷ್ಟೇ. ಓಕೆ, ಎಸ್, ಇನ್ಕಮ್ ಟ್ಯಾಕ್ಸ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಬ್ರಿಟಿಷ್ ಬಂದಾಗ ಇನ್ಕಮ್ ಟ್ಯಾಕ್ಸ್ ರೂಲ್ ಯಾವ ತರ ಇತ್ತು ಅಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಮಾಡಿದ್ದು ಇನ್ ದ ಇಯರ್ ಆಫ್ 1850. ಸೊ ಇನ್ಕಮ್ ಟ್ಯಾಕ್ಸ್ ಪ್ರಪೋಸಲ್ ತಗೊಂಡ್ ಬರ್ತಾರೆ. ಸೊ ಇನ್ ದ ಇಯರ್ ಆಫ್ 1860 ಫಸ್ಟ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ವಾಸ್ ಎನಾಕ್ಟೆಡ್. ಓಕೆ, ಯಾವಾಗ? ಇನ್ ದ ಇಯರ್ ಆಫ್ 1860. ಓಕೆ, ಎಸ್. ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಫಸ್ಟ್ ಬ್ರಿಟಿಷ್ ರೂಲ್ ಅಲ್ಲಿ? ಸರ್ ಜೇಮ್ಸ್ ವಿಲ್ಸನ್. ಈ ಕ್ವೆಶನ್ಸ್ ನಿಮ್ಗೆ ಕೇಳಬಹುದು. ಓಕೆ, ಸೊ ಫಸ್ಟ್ ಇನ್ಕಮ್ ಟ್ಯಾಕ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು? ಸೊ ಇನ್ ದ ಇಯರ್ ಆಫ್ 1860 ಸರ್ ಜೇಮ್ಸ್ ವಿಲ್ಸನ್. ಓಕೆ, ಸೊ ಫೈನಾನ್ಸ್ ಮೆಂಬರ್ ಆಗಿರ್ತಾರೆ ಅವರು, ಬ್ರಿಟಿಷ್ ಇಂಡಿಯನ್ ಗವರ್ನಮೆಂಟ್ಗೆ ಫೈನಾನ್ಸ್ ಮೆಂಬರ್ ಆಗಿರ್ತಾರೆ. ಸೊ ದಟ್ಸ್ ವೈ ಅವರು ಫಸ್ಟ್ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಆ್ಯಕ್ಟ್ ಅನ್ನ. ಓಕೆ, ಸೊ ಯಾವ ರೀಸನ್ಸ್ಗೆ ತೊಗೊಂಡು ಬಂದಿರ್ತಾರೆ ಅಂದರೆ, ಸೊ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರುತ್ತೆ. ಸೊ ನಿಮಗೆ ಸಿಪಾಯಿ ದಂಗೆ ಬಗ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಸೊ ಇಯರಲ್ಲಿ 1857 ರಿವಾಲ್ಟ್ ಅಲ್ಲಿ ಸಿಪಾಯಿ ದಂಗ ಆಗಿತ್ತು. ಸೊ ಆ ಸಿಪಾಯಿ ದಂಗದಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಜಾಸ್ತಿ ಆಗಿತ್ತು. ಸೊ ಅದನ್ನ ಬೀಟ್ ಮಾಡೋದಕ್ಕೋಸ್ಕರ, ಅದರಿಂದ ಓವರ್ಕಮ್ ಆಗೋದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್ನ ತೊಗೊಂಡು ಬರ್ತಾರೆ. ಓಕೆ, ಒಂದು ಸ್ಟ್ರಕ್ಚರಲಿ ಒಂದು ಸಿಸ್ಟಮ್ಯಾಟಿಕಲಿ ನಾವು ಮಾಡಬೇಕು ಟ್ಯಾಕ್ಸ್ನ ಅಂತ. ಓಕೆ, ಸೊ ಹೆವಿಲಿ ಮಿನಿಟರಿ ಎಕ್ಸ್ಪೆಂಡಿಚರ್ಸ್ ಆಗಿರುತ್ತೆ. ಸೊ ಆ ಟೈಮಲ್ಲಿ, ಸೊ ಇನ್ ದ ಇಯರ್ ಆಫ್ 1857 ಟೈಮಲ್ಲಿ ಏನು ಸಿಪಾಯಿ ದಂಗೆ ಆಗಿತ್ತು. ಸೊ ಆ ಟೈಮಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರುತ್ತೆ. ಆ್ಯಂಡ್
ಮಿಲಿಟರಿ ಎಕ್ಸ್ಪೆಂಡಿಚರ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಸರ್ ಜೇಮ್ಸ್ ವಿಲ್ಸನ್ ಯಾರು, ಅವರು ಆ ಟೈಮಲ್ಲಿ ಬ್ರಿಟಿಷ್ ಇಂಡಿಯನ್ ಗವರ್ನಮೆಂಟ್ಗೆ ಫೈನಾನ್ಸ್ ಮೆಂಬರ್ ಆಗಿರ್ತಾರೆ. ಸೊ ಅವರು ಇನ್ ದ ಇಯರ್ ಆಫ್ 1860 ಸೊ ಆಗಿದ್ದು ಯಾವಾಗ ಸಿಪಾಯಿ ದಂಗೆ 1857 ಸೊ ಅವರು 1860 ಫಸ್ಟ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ಅನಾಕ್ಟ್ ಮಾಡ್ತಾರೆ. ಓಕೆ, ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ವಾಸ್ ಇನ್ ದ ಇಯರ್ ಆಫ್ 1860. ಸೊ ಅದೇ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಗಿರುತ್ತೆ. ಫಸ್ಟ್ ಸೆಂಟ್ರಲಿ ಆರ್ಗನೈಸ್ಡ್ ಇನ್ಕಮ್ ಟ್ಯಾಕ್ಸ್ ಸಿಸ್ಟಮ್. ಸೊ ಅಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಬೇಕು. ಸೊ ಇನ್ಕಮ್ ಕ್ಲಾಸಿಫೈಡ್ ಇಂಟು 4 heads, 4 ಹೆಡ್ ಮಾತ್ರ. ಬಟ್ ಅಟ್ ಪ್ರೆಸೆಂಟ್ 5 ಹೆಡ್ ಇದೆ ಅಲ್ವಾ. ಸೊ ಆ ಟೈಮಲ್ಲಿ ಫಸ್ಟ್ ಆಕ್ಟ್ ಆಗಿತ್ತಲ್ಲ, ಆ ಟೈಮಲ್ಲಿ ಸೊ ಯಾವಾಗ ಆಕ್ಟ್, ಫಸ್ಟ್ ಆಕ್ಟ್ ಇನ್ ದ ಇಯರ್ ಆಫ್ 1860. ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು? ಜೇಮ್ಸ್ ವಿಲ್ಸನ್. ಓಕೆ, ಸೊ ಅದನ್ನ ನೆನಪಿರ್ಬೇಕು, ಅದನ್ನ ಮರಿಬೇಡಿ ನೀವು. ಸೊ 4 heads ಅಲ್ಲಿ ಕ್ಲಾಸಿಫೈಡ್ ಮಾಡ್ತಾರೆ ಇನ್ಕಮ್ಸ್ ಅನ್ನ. ಇನ್ಕಮ್ ಫ್ರಮ್ ಲ್ಯಾಂಡ್, ಇನ್ಕಮ್ ಫ್ರಮ್ ಪ್ರೊಫೆಷನ್ಸ್ ಆರ್ ಟ್ರೇಡ್, ಇನ್ಕಮ್ ಫ್ರಮ್ ಸೆಕ್ಯೂರಿಟೀಸ್, ಸ್ಯಾಲರಿ ಅಂಡ್ ಪೆನ್ಷನ್ಸ್ ಅಂತ ಡಿವೈಡ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ದ ಮಾರ್ಕೆಟ್ ದ ಫೌಂಡೇಶನ್ ಆಫ್ ಮಾಡರ್ನ್ ಟ್ಯಾಕ್ಸೇಷನ್ ಇನ್ ಇಂಡಿಯಾ. ಓಕೆ, ಎಸ್, ಐ ಹೋಪ್ ನಿಮಗೆ ತುಂಬಾ ಫಾಸ್ಟ್ ಅಂತ ಅನ್ನಿಸ್ತಾ ಇಲ್ಲ ಅಂತ ಅನ್ಕೊಂತೀನಿ. ಎಸ್, ನೆಕ್ಸ್ಟ್ ಸಬ್ಸಿಕ್ವೆಂಟ್ ರಿವಿಷನ್ಸ್ ಅಂಡರ್ ದ ಬ್ರಿಟಿಷ್ ರೂಲ್. ಸೊ ಮತ್ತೆ ಅದು ಸಬ್ಸಿಕ್ವೆಂಟ್ ರೆವಲ್ಯೂಷನ್ಸ್ ಆಗ್ತಾ ಬಂದಿರುತ್ತೆ. ಸೊ ಅದು ರಿವೈಸ್ ಆಗ್ತಾ ಬಂದಿರುತ್ತೆ ಟ್ಯಾಕ್ಸು. ಸೊ ಇನ್ ದ ಇಯರ್ ಆಫ್ 1886 ಇಂಪ್ರೂವ್ಡ್ ದ ಕ್ಯಾಟಗರಿ ಆಫ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಟ್ಯಾಕ್ಸಬಲ್ ಇನ್ಕಮ್ಸ್ ಏನ್ ಕ್ಯಾಟಗರೀಸ್ ಬರ್ತಾ ಇತ್ತು, ಸೊ ಅಗ್ರಿಕಲ್ಚರ್, ಲ್ಯಾಂಡ್ಸ್ ಅಂತ ಏನಿಲ್ಲದೆ, ಸೊ ಅದೆಲ್ಲ ಕೆಲವೊಂದನ್ನ ಅದಕ್ಕೂ ಟ್ಯಾಕ್ಸ್ ಒಳಗಡೆ ತಗೊಂಡ್ ಬರೋದಕ್ಕೆ ಟ್ರೈ ಮಾಡಿರ್ತಾರೆ, ಇಂಪ್ರೂವ್ ಮಾಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇನ್ ದ ಇಯರ್ ಆಫ್ 1918 ಸೊ ರಿಪೀಲ್ಡ್ ಈ ಆಕ್ಟ್ ಅನ್ನ ರಿಪೀಲ್ ಮಾಡ್ತಾರೆ. ಓಕೆ, ಕಂಪ್ಲೀಟ್ ಆಗಿ ಅದನ್ನ ರಿಮೂವ್ ಮಾಡ್ತಾರೆ ಲಾ ಇಂದ. ಸೊ ಯಾವ ಆಕ್ಟ್? ಇನ್ ದ ಇಯರ್ ಆಫ್ 1886 ಆಕ್ಟ್ ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಾರೆ ಮೇಜರ್ ರಿಫಾರ್ಮ್ಸ್ ಜೊತೆಗೆ. ಓಕೆ, ಸೊ ಇನ್ ದ ಇಯರ್ ಆಫ್ 1922 ಸೊ ಎಸ್ಟಾಬ್ಲಿಷ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಅದೇ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಎಲ್ಲ ಎನಾಕ್ಟ್ ಆಗಿತ್ತು. ಸೊ ಅದಾದ್ಮೇಲೆ ಮತ್ತೆ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಯಾವಾಗ ಬಂದಿದ್ದು? 1860 ಮತ್ತೆ 1886 ಅದನ್ನ ಕೆಲವೊಂದು ಕ್ಯಾಟಗರೀಸ್ ನ ಇಂಪ್ರೂವ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸಬಲ್ ಇನ್ಕಮ್ ಒಳಗಡೆ. ಸೊ ಅಗೇನ್ ಮತ್ತೆ 1918 ಈ ಆಕ್ಟ್ ಅನ್ನ ಕಂಪ್ಲೀಟ್ ಆಗಿ ರಿಪೆಲ್ ಮಾಡ್ತಾರೆ, ಅಂದ್ರೆ ರಿಮೂವ್ ಮಾಡ್ತಾರೆ ಲಾ ಇಂದ. ಮತ್ತೆ 1922 ಅಲ್ಲಿ ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಎಸ್, ಐ ಹೋಪ್ ನಾನು ಸ್ಲೈಡ್ಸ್ ಅನ್ನ ನಿಮ್ಗೆ ತುಂಬಾ ಕಷ್ಟ ಆಗೋ ತರ ಏನ್ ಹಾಕಿಲ್ಲ. ಸೊ ಅದನ್ನ ಓದಿದ್ರೆ ತುಂಬಾ ಚಿಕ್ಕವ್ರಿಗೂ ಕೂಡ ಅರ್ಥ ಆಗುತ್ತೆ, ಅದೇ ತರ ಹಾಕಿರ್ತೀನಿ. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1922 ಈ ಆಕ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ಕ್ರಿಯೇಟೆಡ್ ಅ ಸಪರೇಟ್ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ. ಸೊ ಇಟ್ ರೆಕಗ್ನೈಸಿಂಗ್ ಅಸೆಸಿಂಗ್ ಆಫೀಸರ್ಸ್ ಅಂಡ್ ಅಪಿಲೇಟ್ ಅಥಾರಿಟೀಸ್. ಓಕೆ, ಅದಕ್ಕಿಂತ ಮುಂಚೆ ಅದನ್ನ ಆರ್ಗನೈಸ್ ಮಾಡೋದಕ್ಕೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ಒಂದು ಅಸೆಸಿಂಗ್ ಆಫೀಸರ್ ಇರಲ್ಲ. ಓಕೆ, ಸೊ ಯಾವಾಗ 1922 ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಸೊ ಅದಾದ್ಮೇಲೆ ಅಲ್ಲಿ ರೆಕಗ್ನೈಸ್ ಆಗ್ತಾರೆ AO ಆಫೀಸರ್ಸ್. ಓಕೆ, ಸೊ ನೆಕ್ಸ್ಟ್ ಅಪಿಲೇಟ್ ಅಥಾರಿಟೀಸ್. ದಿಸ್ ಆಕ್ಟ್ ರಿಮೈಂಡೆಡ್ ಇನ್ ದ ಫೋರ್ಸ್ ಟಿಲ್ 1961. ಅದೇ ಆಕ್ಟ್ ಅಲ್ಲಿವರೆಗೂ ಹಂಗೆ ಉಳ್ಕೊಂಡಿರುತ್ತೆ. ಯಾವ ಆಕ್ಟ್? 1922. ಓಕೆ, ಸೊ ನೆಕ್ಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಡೆವಲಪ್ಮೆಂಟ್. ನಮಗೆ ಇಂಡಿಪೆಂಡೆಂಟ್ ಆದ ನಂತರ ಸೊ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಟ್ಯಾಕ್ಸ್ ಅಂತ ನೋಡೋದಾದ್ರೆ, ಲಾ ಕಮಿಷನ್ ರಿವ್ಯೂ ಆಗುತ್ತೆ ಇನ್ ದ ಇಯರ್ ಆಫ್ 1956. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ರೆಫರ್ ದ 1922 ಆಕ್ಟ್ ಟು ದ ಲಾ ಕಮಿಷನ್ಸ್. ಇದು ಏನ್ ಆಬ್ಜೆಕ್ಟಿವ್ಸ್ ಇರುತ್ತೆ ಅಂತಂದ್ರೆ, ಸಿಂಪ್ಲಿಫಿಕೇಶನ್ ಮಾಡಬೇಕು ಮತ್ತೆ ಎಲ್ಲಾನು ಟ್ಯಾಕ್ಸ್ ಒಳಗಡೆ ಕನ್ಸಾಲಿಡೇಷನ್ ಮಾಡಬೇಕು ಅನ್ನೋದೇ ಮೇನ್ ಮೋಟಿವ್ ಆಗಿರುತ್ತೆ. ಓಕೆ, ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಬಂದಿದ್ದೆ ನಮಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇನ್ ದ ಇಯರ್ ಆಫ್ 1961. ಸೊ ಎನಾಕ್ಟ್ ಮಾಡಿದ್ದು, ಸೊ ಅದು ಫಸ್ಟ್ ಪಾಸ್ ಆಗಿದ್ದು ಇನ್ ದ ಇಯರ್ ಆಫ್ 1961. ಸೊ ಅದು ಕಮಿಂಗ್ ಟು ಫೋರ್ಸ್ ಆಗಿದ್ದು, ಸೊ ಅದು ಯಾವಾಗ ಜಾರಿಗೆ ಆಗಿ ಅದು ರನ್ ಆಗೋದಕ್ಕೆ ಶುರು ಆಗುತ್ತೆ ಅಂದ್ರೆ ಇನ್ ದ ಇಯರ್ ಆಫ್ April 1st ಇನ್ ದ ಇಯರ್ ಆಫ್ 1962. ಓಕೆ, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಸೊ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. ಸೊ ಆಕ್ಟ್ ಅಂತ ಬಂದಾಗ ಸೊ ಇನ್ ದ ಇಯರ್ ಆಫ್ 1961, ಬಟ್ ಅದು ಫೋರ್ಸ್ ಆಗಿದ್ದು ಆಕ್ಟ್ ಆಗಿ ಸೊ ಇನ್ ದ ಇಯರ್ ಆಫ್ 1962 April 1st. ಓಕೆ, ಸೊ ಲೀಗಲ್ ಬೇಸ್ ಯಾವ ತರ ಇದೆ ಅಂದ್ರೆ, ಸೊ ಇಟ್ ಈಸ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್ ಅಂಡರ್ ದ ಎಂಟ್ರಿ 82 ಯೂನಿಯನ್ ಲಿಸ್ಟ್. ಓಕೆ, ಸೊ ಪ್ರೆಸೆಂಟ್ ಗವರ್ನಿಂಗ್ ಲಾ ಆಫ್ ಇನ್ಕಮ್ ಟ್ಯಾಕ್ಸ್ ಇನ್ ಇಂಡಿಯಾ. ಓಕೆ, ಸೊ ಈ ಎಂಟ್ರಿ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಅದು ಸೆಂಟ್ರಲ್ಗೆ ಸಂಬಂಧಪಟ್ಟಿರುವಂತದ್ದು ಅಂತ ನಿಮಗೆ ಗೊತ್ತಿರಬೇಕು. ಯೂನಿಯನ್ ಲಿಸ್ಟ್ ಒಳಗಡೆ ಬರುತ್ತೆ, ಎಂಟ್ರಿ 82 ಯೂನಿಯನ್ ಲಿಸ್ಟ್ ಒಳಗಡೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ದಟ್ ಇಸ್ ಅ ಲೀಗಲ್ ಬೇಸ್, ಇಸ್ ಎನಾಕ್ಟೆಡ್ ಬೈ ದ ಪಾರ್ಲಿಮೆಂಟ್. ಓಕೆ, ಎಸ್,
ಪಾರ್ಲಿಮೆಂಟ್ ಲೆವಿ ಟ್ಯಾಕ್ಸಸ್ ಆನ್ ಆರ್ಟಿಕಲ್ 246 ಅಲ್ಲೇ ನಿಮಗೆ ಯೂನಿಯನ್ ಲಿಸ್ಟ್ನ ಡಿವೈಡ್ ಮಾಡ್ತಾರೆ. ಅದು ವೆದರ್ ಯೂನಿಯನ್ ಲಿಸ್ಟಿಗೆ ಬರುತ್ತಾ, ಐ ಮೀನ್ ಸೆಂಟ್ರಲ್ ಲಿಸ್ಟಿಗೆ ಬರುತ್ತಾ, ಸ್ಟೇಟ್ ಲಿಸ್ಟಿಗೆ ಬರುತ್ತಾ, ಕನ್ಕರೆಂಟ್ ಲಿಸ್ಟಿಗೆ ಬರುತ್ತಾ ಅಂತ ಡಿವೈಡ್ ಮಾಡ್ತಾರೆ. ಓಕೆ, ಸೊ ಎಸ್, ವೆರಿ ನೈಸ್. ಸೊ ನೆಕ್ಸ್ಟ್ ಏನೆಲ್ಲ ಫೀಚರ್ಸ್ ಇದೆ ಅಂತಂದ್ರೆ, ಇಟ್ಸ್ ಅಪ್ಲಿಕಬಲ್ ಟು ಆಲ್ ಸಿಟಿಸನ್ಸ್ ಅಂಡ್ ಅಮೆಂಡ್ ಆನ್ಯುವಲಿ ಥ್ರೂ ದ ಯೂನಿಯನ್ ಬಜೆಟ್. ನೋಡಿ, ನಾವು ಕೋಇನ್ಸಿಡೆನ್ಸ್ಲಿ ಇವತ್ತನೇ ಟ್ಯಾಕ್ಸ್ ಮಾಡ್ತಾ ಇದೀವಿ. ಸೊ ಯೂನಿಯನ್ ಬಜೆಟ್ ಅಲ್ಲಿ ಅದು ಅಮೆಂಡ್ ಆಗ್ತಾನೆ ಇರುತ್ತೆ ಪ್ರತಿ ವರ್ಷನೂ. ಓಕೆ, ಸೊ ಬಿಲ್ಸ್ ಬಿಕಮ್ ಲಾ ಆಫ್ಟರ್ ಅಪ್ರೂವಲ್ ಬೋತ್ ದ ಹೌಸಸ್ ಆಫ್ ಪಾರ್ಲಿಮೆಂಟ್. ಅದು ಲೋಕಸಭಾ ಮತ್ತೆ ರಾಜ್ಯಸಭಾ ಎರಡು ಕಡೆನೂ ಅಪ್ರೂವಲ್ ತಗೊಂಡ್ಮೇಲೆ ಅದು ಬಿಲ್ಸ್ ಪಾಸ್ ಆಗುತ್ತೆ. ಅಂಡ್ ಪ್ರೆಸಿಡೆಂಟಿಯಲ್ ಅಸೆಂಟ್, ಓಕೆ, ಪ್ರೆಸಿಡೆನ್ಸಿಯಲ್ ಅಸೆಂಟ್ ಆಗಿರುತ್ತೆ ಅದು. ಅಂಡ್ ಎಡ್ ಅಂತ ಬಂದಾಗ ಆಸ್ ಪರ್ ದ ಆಕ್ಟ್ ನಿಮಗೆ 1860 ಆಕ್ಟ್ ಅಂತ ಹೇಳಿದಾಗ 4 ಹೆಡ್ ಮಾತ್ರ ಇರುತ್ತೆ. ಅದು ಯಾವ್ದು ಅಂತ ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ. ಓಕೆ, ಸೊ ಆಸ್ ಪರ್ ದಿಸ್ ಆಕ್ಟ್ 1961 ಪ್ರಕಾರ ನೋಡೋದಾದ್ರೆ ಸ್ಯಾಲರಿ ಬರುತ್ತೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಪ್ರಾಫಿಟ್ ಅಂಡ್ ಗೇನ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ ಅಂಡ್ ಅದರ್ ಸೋರ್ಸಸ್. ಓಕೆ, ಸೊ ಸ್ಟ್ರಕ್ಚರ್ ಯಾವ ತರ ಇದೆ ಈ ಆಕ್ಟ್ ಇದು ಅಂತಂದ್ರೆ 23 ಚಾಪ್ಟರ್ಸ್ ಇದೆ, 298 ಸೆಕ್ಷನ್ಸ್ ಇದೆ ಅಂಡ್ 14 ಶೆಡ್ಯೂಲ್ಸ್ ಇದೆ. ಓಕೆ, ಸೊ ಅಲ್ಲಿ ನಿಮಗೆ ಎಲ್ಲಾನು ನೋಡ್ಬೇಕನ್ನು ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ, ಸೆಕ್ಷನ್ಸ್ಗಳು ರಿಪೀಟೆಡ್ ಆಗಿರುತ್ತೆ. ಸೊ ಅಂತದನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಐ ಹೋಪ್ ನಿಮ್ಗೆ ಇಲ್ಲಿವರೆಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಎಸ್, ಫಾಸ್ಟ್ ಅನ್ಸಿಲ್ಲ, ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಎಸ್, ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, constitutional provisions related to the income tax. That is very important concept. Okay, yes, Constitution of India. So article 246, already Puttaraju told this article. So illen helta idare andre distribution of legislative power. ಓಕೆ, ಆ ಲೆಜಿಸ್ಲೇಟಿವ್ ಪವರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ನೆನ್ಪು ಮಾಡ್ಕೊಳ್ಳಿ. ಸೊ ನಿಮಗೆ 245 ಮತ್ತೆ 256 ಇವೆರಡು ಗೊತ್ತಿರಬೇಕು. ಓಕೆ, ಅಂಡ್ ಎಂಟ್ರಿ ನಂಬರ್ ಕೂಡ ಗೊತ್ತಿರಬೇಕು. ಎಂಟ್ರಿ 46 ಏನ್ ಹೇಳ್ತಾ ಇದೆ, ಎಂಟ್ರಿ 82 ಏನ್ ಹೇಳ್ತಾ ಇದೆ ಅಂತ ಗೊತ್ತಿರಬೇಕು. ಓಕೆ, ಸೊ ಯಾಕಂದ್ರೆ ಇಂಥ ಪಾಠಗಳಲ್ಲಿ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ಟ್ರಿಕ್ಕಿ ಮಾಡಿ ಕನ್ಫ್ಯೂಸ್ ಮಾಡ್ತಾರೆ. ಓಕೆ, ಸೊ ಆರ್ಟಿಕಲ್ 246 ಅಂತಂದ್ರೆ ಇಟ್ ಇಸ್ ಕನ್ಸರ್ನ್ ಟು ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ power. So parliament has the power over union list subject. Okay, so ಅದು ಸೆಂಟ್ರಲ್ ಗೆ ಆಸ್ ಯೂಶುವಲ್ ಪವರ್ ಇರುತ್ತೆ ಯೂನಿಯನ್ ಲಿಸ್ಟ್ ಮೇಲೆ. ನೆಕ್ಸ್ಟ್ 7th ಶೆಡ್ಯೂಲ್ ಅಂತ ಬಂದಾಗ, ಸೊ ಯೂನಿಯನ್ ಲಿಸ್ಟ್ 1 ಬರುತ್ತೆ, ಎಂಟ್ರಿ ನಂಬರ್ 82. ಸೊ ಟ್ಯಾಕ್ಸ್ ಆನ್ ಇನ್ಕಮ್ ಅದರ್ ದನ್ ಅಗ್ರಿಕಲ್ಚರ್ ಇನ್ಕಮ್. ಅಗ್ರಿಕಲ್ಚರ್ ಇನ್ಕಮ್ ಒಂದನ್ನ ಬಿಟ್ಟು ಎಕ್ಸ್ಕ್ಲೂಡ್ ಮಾಡಿ ಅಗ್ರಿಕಲ್ಚರ್ ಇನ್ಕಮ್ ಏನಾಗಿರುತ್ತೆ ಕಂಪ್ಲೀಟ್ಲಿ ಸ್ಟೇಟ್ಗೆ ಬಿಲಾಂಗ್ಸ್ ಆಗಿರುತ್ತೆ. ಇದೊಂದನ್ನ ಎಕ್ಸ್ಕ್ಲೂಡ್ ಮಾಡಿ ಸೊ ರಿಮೈನಿಂಗ್ ಎಲ್ಲಾ ಇನ್ಕಮ್ಸ್ಗಳ ಮೇಲೂ ಕೂಡ ಟ್ಯಾಕ್ಸಸ್ ಅನ್ನ ಯೂನಿಯನ್ ಲಿಸ್ಟ್ ಇಂದಾನೆ ಬರುತ್ತೆ. ಓಕೆ, ಸೊ ಪಾರ್ಲಿಮೆಂಟ್ ಅಲೋನ್ ಕ್ಯಾನ್ ಲೆವಿ ದ ಇನ್ಕಮ್ ಟ್ಯಾಕ್ಸ್, ಅದು ಒಂದಕ್ಕೆ ಪವರ್ ಇರುತ್ತೆ. ಓಕೆ, ಸೊ ಸ್ಟೇಟ್ ಲಿಸ್ಟ್ ಅಂತ ಬಂದಾಗ ಲಿಸ್ಟ್ 2 ಅಲ್ಲಿ ಬರುತ್ತೆ. ಸೊ ಎಂಟ್ರಿ 46 ಅಲ್ಲಿ ಬರುತ್ತೆ. ಸೊ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್ ಇನ್ಕಮ್, ಅಲ್ಲಿ ಪಾರ್ಷಿಯಲ್ ಮತ್ತೆ ನಾನ್ ಪಾರ್ಷಿಯಲ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಮಾಡ್ತಾರೆ. ಸೊ ಎಕ್ಸ್ಪ್ಲೈನ್ ಎಕ್ಸಂಪ್ಷನ್ಸ್ ಆಫ್ ಅಗ್ರಿಕಲ್ಚರ್ ಇನ್ಕಮ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಓಕೆ, ಸೊ ಅದಕ್ಕೆ ಅದು ಇಂಟರ್ಫಿಯರ್ ಆಗೋದೇ ಇಲ್ಲ. ಸೊ ಯೂನಿಯನ್ ಲಿಸ್ಟ್ ಅಥವಾ ಸೆಂಟ್ರಲ್ ಗವರ್ನಮೆಂಟ್ಗೆ ಸೊ ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡೋಕ್ಕಾಗ್ಲಿ, ಲೆವಿಟ್ ಮಾಡೋಕ್ಕಾಗ್ಲಿ, ಕಲೆಕ್ಟ್ ಮಾಡೋದಕ್ಕಾಗ್ಲಿ ಯಾವುದೇ ಪವರ್ಸ್ ಇರಲ್ಲ. ಓಕೆ, ಸೊ ನೆಕ್ಸ್ಟ್ ಆರ್ಟಿಕಲ್ 265 ಇದು ಎಸ್ 265 ಅಂದ್ರೆ ಅಥಾರಿಟಿ ಆಫ್ ಲಾ ಹೇಳ್ತಾರೆ. ಅಥಾರಿಟಿ ಅಂತಂದ್ರೆ ಯಾರು ಇಂಪೋಸ್ ಮಾಡಬೇಕು ಟ್ಯಾಕ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ನೋ ಟ್ಯಾಕ್ಸ್ ಶಲ್ ಬಿ ಲೆವಿಡ್ ಆರ್ ಕಲೆಕ್ಟೆಡ್ ಅಕ್ಸೆಪ್ಟ್ ಬೈ ಅಥಾರಿಟಿ ಆಫ್ ಲಾ. ಲಾನ ಬಿಟ್ಟು ಯಾರು ಕೂಡ ಇಂಪೋಸ್ ಮಾಡಂಗಿಲ್ಲ ಅಂಡ್ ಯಾರು ಕೂಡ ಕಲೆಕ್ಟ್ ಮಾಡಂಗಿಲ್ಲ ಟ್ಯಾಕ್ಸಸ್ನ ಅಂತ ಸ್ಟ್ರಿಕ್ಟ್ ಆಗಿ ಆರ್ಟಿಕಲ್ 265 ಅಲ್ಲಿ ಹೇಳಿದ್ದಾರೆ. ಸೊ ಆರ್ಟಿಕಲ್ 265 ಏನ್ ಹೇಳ್ತಾ ಇದ್ದಾರೆ, ಲಾದು ಅಥಾರಿಟಿ ಬಗ್ಗೆ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 246 ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಲೆಜಿಸ್ಲೇಟಿವ್ ಪವರ್ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಎಸ್, ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟಿ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಸೊ ನೀವು ಇನ್ನೊಂದು ನೆನಪಿರ್ಬೇಕು. ಸೊ ಇವತ್ತಿನ ಬಜೆಟ್ ಅಲ್ಲಿ ಅದನ್ನ ಹೇಳಿದ್ದಾರೆ. ನೆಕ್ಸ್ಟ್ ನಿಮ್ಗೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಬರ್ತಾ ಇದೆ. ಸೊ ದಟ್ ಈಸ್ 2026. ಯಾವಾಗ ಅದು ಅಪ್ಲಿಕೇಬಲ್ ಆಗುತ್ತೆ, ಅದು ಕೂಡ ನಿಮಗೆ 1st ಏಪ್ರಿಲ್ ಇಂದ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಅಲ್ಲೆಲ್ಲ ಕೆಲವೊಂದು ಫೀಚರ್ಸ್ಗಳು, ಕೆಲವೊಂದು ಸ್ಲ್ಯಾಬ್ಸ್ಗಳೆಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಟ್ಯಾಕ್ಸ್ ಅಂದ್ರೆ ನಾವು ಅಪ್ಡೇಟ್ ಆಗಲೇಬೇಕು. ಓಕೆ, ಸೊ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಕಲಿಯೋಣ. ಓಕೆ, ಸೊ ನೆಕ್ಸ್ಟ್
ಆರ್ಟಿಕಲ್ 270 ಅಂತ ಬಂದಾಗ ಇನ್ಕಮ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ಬರುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಎಕ್ಸೆಪ್ಟ್ ಕಾರ್ಪೊರೇಷನ್ಸ್ ಟ್ಯಾಕ್ಸ್ ಇಸ್ ಲೆವಿಡ್ ಬೈ ಸೆಂಟ್ರಲ್ ಶೇರ್ಡ್ ವಿತ್ ದ ಸ್ಟೇಟ್. ಯಾರು ಲೆವಿ ಮಾಡ್ತಾ ಇದ್ದಾರೆ, ಸ್ಟೇಟ್ ಲೆವೆಲ್, ಸೆಂಟ್ರಲ್ ಲೆವಿಡ್ ಮಾಡ್ತಾ ಇದೆ, ಅದನ್ನ ಸ್ಟೇಟ್ ಜೊತೆಗೆ ಶೇರ್ ಮಾಡ್ತಾ ಇದೆ. ಸೊ ಆರ್ಟಿಕಲ್ 280 ಅಂತಂದ್ರೆ ಫಿನಾನ್ಸ್ ಕಮಿಷನ್ ಬರುತ್ತೆ. ನೀವೆಲ್ಲ ಕಾನ್ಸ್ಟಿಟ್ಯೂಷನ್ಸ್ ಓದಿದೆ, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಸ್ ರೆಕಮೆಂಡೆಡ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಿಟ್ವೀನ್ ಸೆಂಟ್ರಲ್ ಆಸ್ ವೆಲ್ ಆಸ್ ದ ಸ್ಟೇಟ್. ಓಕೆ, ಸೊ ಜಸ್ಟ್ ನಿಮ್ಗೆ ಏನಾದ್ರು ಈ ಸೆಕ್ಷನ್ಸ್ ಮೇಲೆ, ಇದು ಟ್ಯಾಕ್ಸ್ಗೆ ಸಂಬಂಧಪಟ್ಟಿರುವಂತ ಕೆಲವೊಂದು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಮೇಲೆ ಏನಾದ್ರು ಕ್ವಶನ್ಸ್ ಕೇಳ್ಬೋದು ಅಂತ ನಾನು ಇದನ್ನ ಹಾಕಿದ್ದೀನಿ. ಓಕೆ, ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಎಸ್, ವೈ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಎಕ್ಸಮ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಅಗ್ರಿಕಲ್ಚರ್ ಇನ್ಕಮ್ ಎಕ್ಸಮ್ಟ್ ಆಗಿರುತ್ತೆ ನಿಮಗೆ ಸ್ಟೇಟ್ ಇಂದ, ಯೂನಿಯನ್ ಲಿಸ್ಟ್ ಇಂದ ಅಂದ್ರೆ, ಸೊ ಅದು ಕಂಪ್ಲೀಟ್ ಆಗಿ ಸ್ಟೇಟ್ ಸಬ್ಜೆಕ್ಟ್ ಆಗಿರುತ್ತೆ. ಅಕಾರ್ಡಿಂಗ್ ಟು ದ ಎಂಟ್ರಿ 46 ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬೇಸ್, ಅದು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಬರೆದು ಇಟ್ಟುಬಿಟ್ಟಿದ್ದಾರೆ. ಸೊ ಎಂಟ್ರಿ 46 ಅಲ್ಲಿ ಸ್ಟೇಟ್ ಲಿಸ್ಟ್ ಒಳಗಡೆ ಬರುತ್ತೆ ನಿಮಗೆ ಅಗ್ರಿಕಲ್ಚರ್ ಇನ್ಕಮ್. ಅಂಡ್ ಸೆಂಟ್ರಲ್ ರೆಸ್ಟ್ರಿಕ್ಷನ್ಸ್ ಎಂಟ್ರಿ 82 ಎಕ್ಸ್ಕ್ಲೂಡ್ ದ ಅಗ್ರಿಕಲ್ಚರ್ ಇನ್ಕಮ್. ಎಂಟ್ರಿ 82 ಅಲ್ಲೇ ಹೇಳ್ತಾ ಇದ್ದಾರೆ ಅವರು, ನಾವು ಟ್ಯಾಕ್ಸ್ ಇನ್ಕಮ್ ಎಲ್ಲಾ ಇನ್ಕಮ್ಸ್ ಮೇಲೂ ಕೂಡ ಟ್ಯಾಕ್ಸ್ ನ ಇಂಪೋಸ್ ಮಾಡ್ತೀವಿ ಎಕ್ಸೆಪ್ಟ್ ಆರ್ ಎಕ್ಸ್ಕ್ಲೂಡ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ ಎಂಟ್ರಿ 84 ಅಲ್ಲಿ. ಓಕೆ, ಸೊ ಲೀಗಲ್ ಪ್ರಾವಿಷನ್ಸ್ ಅಂದ್ರೆ ಸೆಕ್ಷನ್ 10 ಸಬ್ಸೆಕ್ಷನ್ 1 ಅಲ್ಲಿ IT ಆಕ್ಟ್ 1961 ಅಲ್ಲಿ ನಿಮಗೆ ಅಗ್ರಿಕಲ್ಚರ್ ಇನ್ಕಮ್ ಎಕ್ಸಂಪ್ಷನ್ಸ್ ಬಗ್ಗೆ ಬರುತ್ತೆ. ಓಕೆ, ಸೊ ಎಕ್ಸಂಪ್ಷನ್ಸ್ ಇನ್ಕಮ್ ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಸೆಕ್ಷನ್ 10 ಒಳಗಡೆ ಬರುತ್ತೆ. ಅಲ್ಲಿ ಸೆಕ್ಷನ್ 10 ಸಬ್ಸೆಕ್ಷನ್ ಅಲ್ಲಿ ಫಸ್ಟ್ ಬರೋದು ನಿಮಗೆ ಅಗ್ರಿಕಲ್ಚರ್ ಇನ್ಕಮ್. ಓಕೆ, ಸೊ ಐ ಹೋಪ್ ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಅರ್ಥ ಆಗಿದೆ ಅಂತ ಇನ್ನೊಂದು ಚಾರ್ಟ್ ಹಾಕಿದ್ದೀನಿ, ಅದು ನೋಡಿದ್ರೆ ನಿಮ್ಗೆ ಇನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಮುಂದೆ ಇದೆ ಅದು. ಓಕೆ, ಎಸ್, ಅರ್ಥ ಆಗಿದೆ ಅಲ್ವಾ? ಎಸ್, ನನಗಿಲ್ಲಿ ಯಾರ ಹೆಸರು ಕಾಣಿಸ್ತಾ ಇದೆ ಗೊತ್ತಾ? ನಿಂಗೇಗೌಡ, ಪುಟ್ಟರಾಜು ಮತ್ತೆ ರಾಜ್, ಇಷ್ಟು ಜನದ ಹೆಸರು ಮಾತ್ರ ಜಾಸ್ತಿ ಬರ್ತಾ ಇದೆ. ಸೊ ಬೇರೆಯವರೆಲ್ಲ ಏನ್ ಮಾಡ್ತಾ ಇದ್ದೀರಾ? ರಿಪ್ಲೈ ಮಾಡಿ. ಸೊ ಎಲ್ಲರಿಗೂ ಅವಕಾಶ ಇದೆ, ಸೊ ಎಲ್ಲರೂ ಕೂಡ ರಿಪ್ಲೈ ಮಾಡ್ಬೋದು. ಎಸ್, ನೆಕ್ಸ್ಟ್ ಆಬ್ಜೆಕ್ಟಿವ್ಸ್. ಸೊ ಆಬ್ಜೆಕ್ಟಿವ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿ ವಿತ್ ಸೆಕ್ಷನ್ಸ್ ಹಾಕಿದ್ದೀನಿ, ಸೊ ನಿಮ್ಗೆ ಅದು ಬೆನಿಫಿಟ್ ಆಗಿದೆ ಅಂತ. ಸೊ ಕಾನ್ಸ್ಟಿಟ್ಯೂಷನಲ್ ಫಿಲಾಸಫಿ ಬೇಸ್ ಮೇಲೆ ನಿಮ್ಗೆ ಚಾರ್ಟ್ ಹಾಕಿದ್ದೀನಿ. ಸೊ ದ ಫಸ್ಟ್ ಆಬ್ಜೆಕ್ಟಿವ್ಸ್ ಇಸ್ ರೆವೆನ್ಯೂ ಜನರೇಷನ್ಸ್. ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ. ಎಸ್, ರೆವೆನ್ಯೂ ಜನರೇಷನ್ಸ್. ಸೊ ಇಟ್ ಪ್ರೊವೈಡ್ಸ್ ಫಂಡ್ ಫಾರ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್, ಇನ್ಫ್ರಾಸ್ಟ್ರಕ್ಚರ್, ವೆಲ್ಫೇರ್ ಸ್ಕೀಮ್ಸ್, ಇಸ್ಂಟ್ ಇಟ್? ಟ್ಯಾಕ್ಸ್ ಅಂದ್ರೆ ರೆವೆನ್ಯೂ ಜನರೇಷನ್ಸ್. ಇನ್ಕಮ್ ಟ್ಯಾಕ್ಸ್ ಏನೆಲ್ಲ ಆಬ್ಜೆಕ್ಟಿವ್ಸ್, ಏನೆಲ್ಲ ಉದ್ದೇಶಗಳಿದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಎಸ್. ಸೊ ಅದೇನಾಗಿರುತ್ತೆ, ಫಂಡ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅಕಾರ್ಡಿಂಗ್ ಟು ನಾನು ಹೇಳಿದ್ನಲ್ಲ ಆರ್ಟಿಕಲ್ 265 ಎಂಟ್ರಿ 82 ಯೂನಿಯನ್ ಲಿಸ್ಟ್ ಒಳಗಡೆ ಬರುತ್ತೆ. ಸೊ ರಿಡಕ್ಷನ್ ಆಫ್ ಇನ್ಕಮ್ ಇನ್ಇಕ್ವಾಲಿಟಿ. ಓಕೆ, ಅದು ಎಷ್ಟು ಮಟ್ಟಿಗೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಪ್ರೋಗ್ರೆಸಿವ್ ಟ್ಯಾಕ್ಸ್ ಏನಾಗುತ್ತೆ, ಅದಕ್ಕೂ ಕೂಡ ಪ್ರೋಗ್ರೆಸಿವ್ ಟ್ಯಾಕ್ಸು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ವಿ. ಸೊ ಈ ಹೈಯರ್ ಇನ್ಕಮ್ ಗ್ರೂಪ್ಗೆ ಹೈಯರ್ ಟ್ಯಾಕ್ಸ್ ಆಗುತ್ತೆ ಅಂತ ಪುಟ್ಟರಾಜು ಹೇಳಿದ್ರು. ಸೊ ದಟ್ ಈಸ್ ಆಲ್ಸೋ ರೈಟ್. ಬಟ್ ಅದು ಒಂದ್ಸಲ ಕಾಂಟ್ರವರ್ಸಿ ಕೂಡ ಆಗಿತ್ತು. ಓಕೆ, 2017 KSET ಎಕ್ಸಾಮ್ ಅಲ್ಲಿ ಅದನ್ನ ರಿಗ್ರೆಸಿವ್ ಅಂತ ಏನೋ ಕೊಟ್ಟಿದ್ರು ಅನ್ಸುತ್ತೆ, ಐ ಡೋಂಟ್ ನೋ. ಬಟ್ ಅದು ಪ್ರೋಗ್ರೆಸಿವ್ ಅಲ್ಲ ಅಂತ ಅದನ್ನ ಡಿಫೈನ್ ಮಾಡ್ತಾ ಇದ್ರು. ಸೊ ಯಾಕೆ ಅಂದ್ರೆ ಅಪ್ ಟು ಒಂದು ಲೆವೆಲ್ ಇನ್ಕಮ್ ವರೆಗೆ ನಿಮ್ಗೆ ಐ ಇನ್ಕಮ್ ಒಳಗಡೆ, ಈಗ ನೀವು ಸ್ಲ್ಯಾಬ್ ನೋಡಿದ್ರೆ, ಸೇ ಫಾರ್ ಎಕ್ಸಾಂಪಲ್ ನೀವು 4 lakh ಇಂದ 8 lakh, 8 lakh ಇಂದ 12 lakh ಸುಮ್ನೆ ಹಂಗೆ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಜಸ್ಟ್ ಸೇ ಫಾರ್ ಎಕ್ಸಾಂಪಲ್, ಅದು ಸ್ಲ್ಯಾಬ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಸೊ ಅಪ್ ಟು 20 lakh ವರೆಗೆ ನಿಮ್ಗೆ 30% ಅಂತ ಇರುತ್ತೆ. ಓಕೆ, ಸೊ 20 lakhs ಆದ್ಮೇಲೂ ನೀವು ಹರ್ ಮಾಡಿದೀರಾ, 40 lakhs ಹರ್ ಮಾಡಿದೀರಾ ಅಂದ್ರೂ ನಿಮ್ಗೆ 30%. ಸೊ ನಾವೇನ್ ಹೇಳ್ತಾ ಇದೀವಿ, ಪ್ರೋಗ್ರೆಸಿವ್ ಟ್ಯಾಕ್ಸ್ ಇಸ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತಾ ಇದೀವಿ. ಸೊ ಅಲ್ಲಿ ಹೈಯರ್ ಇನ್ಕಮ್ ಅಂದ್ರೆ ಇನ್ಕಮ್ ಜಾಸ್ತಿ ಆಗ್ತಾ ಆಗ್ತಾ ಟ್ಯಾಕ್ಸ್ ರೇಟ್ ಏನಾಗ್ಬೇಕಿತ್ತು, ಜಾಸ್ತಿ ಆಗ್ಬೇಕಿತ್ತು. ಬಟ್ ಅಪ್ ಟು ಒಂದು ಲಿಮಿಟ್ ಆದ್ಮೇಲೆ ಅದು ಜಾಸ್ತಿ ಆಗಲ್ಲ. ಅದು ಪ್ರೋಗ್ರೆಸ್ ಆಗ್ಬೇಕಿತ್ತು ತಾನೆ, ಬಟ್ ಆಗಲ್ಲ, ಅದು ಅಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಅದು ಕೂಡ ಆಗಿತ್ತು, ಬಟ್ ಅದನ್ನ ಪ್ರೋಗ್ರೆಸಿವ್ ಅಂತಾನೆ ಕನ್ಸಿಡರ್ ಮಾಡಿದ್ದಾರೆ ಎಲ್ಲ ಆತ. ಸೊ ನಾವು ಹಂಗೆ ಕನ್ಸಿಡರ್ ಮಾಡೋಣ. ಓಕೆ, ಸೊ ಪ್ರೋಗ್ರೆಸಿವ್ ಟ್ಯಾಕ್ಸ್ ಎನ್ಶೂರ್ಸ್. ಓಕೆ, ಎಸ್. So yes, progressive tax rate ensures a higher burden on a higher income groups. ಜಾಸ್ತಿ ಇನ್ಕಮ್ ಅರ್ನ್ ಮಾಡಿದ್ರೆ ಜಾಸ್ತಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ, ಇನ್ಕಮ್ ಇನ್ಇಕ್ವಾಲಿಟಿ ಅಂತಕ್ಕಂಥದ್ದು ರಿಡಕ್ಷನ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಆರ್ಟಿಕಲ್ 38 ಸಬ್ಸೆಕ್ಷನ್ 2. ಸೊ ನೆಕ್ಸ್ಟ್, ಪ್ರಿವೆನ್ಷನ್ ಆಫ್
concentration of a wealth. So taxes on high incomes and capital gains to avoid the economic power concentrations is coming under the Article 39 subsection C. And equitable distribution of a resources, it converts a private income into public welfare expenditures is coming under the Article 39 subsection B. So ನಿಮಗೆ ಇದೆಲ್ಲ ಸ್ಪೆಸಿಫಿಕ್ ಆರ್ಟಿಕಲ್ ಕೇಳ್ತಾರ ಐ ಡೋಂಟ್ ನೋ, ಬಟ್ ಅದು ನಿಮಗೆ ಯೂಸ್ ಆಗಲಿ ಅಂತ ನಾನು ಹಾಕ್ತೆ. ಓಕೆ, so economic stability, this is also one of the objectives of income tax. It controls the inflation and excess demand by reducing the purchasing power. ಸೊ ಇದು ಪ್ರಯಾಂಬಲ್ ಅಲ್ಲೇ ಇರುವಂತದ್ದು. ಇದು ಎಕನಾಮಿಕ್ ಜಸ್ಟಿಸ್ ಮಾಡಬೇಕು, ಒಂದು ಎಕನಾಮಿಕ್ ಸ್ಟೆಬಿಲಿಟಿನ ತಗೊಂಡ್ಬರ್ಬೇಕು, ಇನ್ಫ್ಲೇಷನ್ಸ್ ಅನ್ನ ಕಂಟ್ರೋಲ್ ಮಾಡಬೇಕು, ಎಕ್ಸೆಸ್ ಡಿಮಾಂಡ್ ನ ರಿಡ್ಯೂಸ್ ಮಾಡಬೇಕು, ಪರ್ಚೇಸಿಂಗ್ ಪವರ್ ಅನ್ನ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ main objectives of a income tax and planned economic development, and it mobilizes the resource for long term development programs is coming under the Article 39 subsection 1, and its promotion of social welfare is fund education, health, poverty evaluations and the social security. So idella nimge DPSP and prime balance kuda barutte, and it encourage of desirable behaviors. So deductions promote a savings, insurance, educations, okay, charities. So ಅಲ್ಲೆಲ್ಲ ಡಿಡಕ್ಷನ್ಸ್ ಅನ್ನ ಪ್ರಮೋಟ್ ಮಾಡೋದ್ರಿಂದ ಸೊ ಅದೇನ್ ಮಾಡುತ್ತೆ, ಡಿಸೇಬಲ್ ಬಿಹೇವಿಯರ್ಗೆ ಎಂಕರೇಜ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಪಾರ್ಟ್ and 4. Okay, next, fiscal federalism. So income tax shared between a center as well as the state, ನಾನು ಆಗ್ಲೇ ಹೇಳಿದ್ದೀನಿ, is comes under the Article 270 and 280. Okay, so rule of law in a taxations, it ensures the non-arbitrary and lawful taxations is coming under the Article 14, Article 265. Central as well as the state ಅಂತ ಡಿವೈಡ್ ಮಾಡಿದ್ದಾರೆ. ಓಕೆ, ಎಸ್, ಇಲ್ಲಿವರೆಗೂ ಕ್ಲಿಯರ್ ಆಯ್ತಾ? ಸೊ ಆಬ್ಜೆಕ್ಟಿವ್ಸ್ ಎಲ್ಲ ನಿಮಗೆ ಚೆನ್ನಾಗಿ ಬರುತ್ತೆ, ಜಸ್ಟ್ ನಾನು ಹಂಗೆ ವಿತ್ ಆರ್ಟಿಕಲ್ಸ್ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಓಕೆ, ಟ್ಯಾಕ್ಸ್ ಇಲ್ಲ ಅಂತಂದ್ರೆ, ಸಾರಿ, ಲಾ ರೂಲ್ ಇಲ್ಲ ಅಂತಂದ್ರೆ ಯಾವುದು ಕೂಡ ಟ್ಯಾಕ್ಸ್ ಇಂಪೋಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೋ ಟ್ಯಾಕ್ಸ್ ವಿತೌಟ್ ರೂಲ್. ಎಸ್, ರಿಪ್ಲೈ ಮಾಡಿ. Yes. Yes. So next ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಬೇಸಿಕ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಸೊ ಇನ್ ಬೇಸಿಕ್ ಕಾನ್ಸೆಪ್ಟ್, ಎಸ್, ನಿಮ್ಮ ಟ್ಯಾಕ್ಸ್ ಅಲ್ಲಿ ಹಂಗೆ ಹಾಕಿದ್ದಾರೆ. ಸೊ ಇಂಟ್ರೊಡಕ್ಷನ್ ಆದ್ಮೇಲೆ ಬೇಸಿಕ್ ಕಾನ್ಸೆಪ್ಟ್ ಅಂತ ಹಾಕಿದ್ದಾರೆ. ಸೊ ಇನ್ ದಟ್ ಬೇಸಿಕ್ ಕಾನ್ಸೆಪ್ಟ್, ಕಾಂಪೊನೆಂಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಲಾ, steps for computation of income tax and tax liability, important definitions, basis of charge and rate of tax. Okay, so components of income tax law anta bandaga, so income tax act 1961 barutte, with now update ಮಾಡ್ಕೋಬೇಕಾಗುತ್ತೆ 2026 ಗೆ. ಓಕೆ, ಸೊ ಆನ್ಯುವಲ್ ಫಿನಾನ್ಸ್ ಆಕ್ಟ್ ಬರುತ್ತೆ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಬಗ್ಗೆ ಬರುತ್ತೆ. ರೂಲ್ಸ್ ಅಂತ ಬಂದಾಗ ಇನ್ ದೇರ್ ಆಫ್ 1962 and circulations notifications ಬಗ್ಗೆ ಬರುತ್ತೆ, and legal decisions. and ನೀವು ಟೋಟಲ್ ಇನ್ಕಮ್ ಅನ್ನ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನೆಲ್ಲ ಸ್ಟೆಪ್ಸ್ ಇದೆ ಫಾರ್ ದ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಸ್ ವೆಲ್ as ದ ಟ್ಯಾಕ್ಸ್ ಲಯಬಿಲಿಟಿ ಅಂತ ಬಂದಾಗ, ಸೊ ಫಸ್ಟ್ ನಾವೇನ್ ಮಾಡ್ತೀವಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ನ ಡಿಟರ್ಮಿನ್ ಮಾಡ್ತೀವಿ. ಆಮೇಲೆ ವೇರಿಯಸ್ ಎಡ್ಸ್, ಅಂದ್ರೆ ಅದು ಸ್ಯಾಲರಿಗೆ ಸಂಬಂಧ ಪಡ್ತಾ ಇದೆಯಾ, ಎಚ್ ಪಿ ಗೆ ಸಂಬಂಧ ಪಡ್ತಾ ಇದೆಯಾ, ಬಿಸ್ನೆಸ್ ಆರ್ ಪ್ರೊಫೆಷನ್ಸ್ ಅಥವಾ ಕ್ಯಾಪಿಟಲ್ ಗೇನ್ ಬರ್ತಾ ಇದೆಯಾ, ಅದರ್ ಸೋರ್ಸಸ್ ಬರ್ತಾ ಇದೆಯಾ, ಎಲ್ಲಿಗೆ ಬರ್ತಾ ಇದೆ ಅಂತ ಅದನ್ನ ಕ್ಲಾಸಿಫೈಡ್ ಮಾಡ್ತೀವಿ. ಅಂಡ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಅಂಡರ್ ದ ಈಚ್ ಎಡ್ ಅಂಡ್ ಕ್ಲಬ್ಬಿಂಗ್ ಇನ್ಕಮ್ ಆಫ್ ಸ್ಪಾಸ್ ಮೈನರ್ ಚೈಲ್ಡ್ಸ್. ಓಕೆ, ಅದಾದ ನಂತರ ನಾವು ಸೆಟ್ ಆಫ್ ಮಾಡ್ತೀವಿ ಅಥವಾ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಲಾಸಸ್ ನ. ಅಂಡ್ ಲಾಸ್ಟ್ ಅಲ್ಲಿ ನಾವು ಗ್ರಾಸ್ ಟೋಟಲ್ ಇನ್ಕಮ್ ನ ಕಂಪ್ಯೂಟೇಷನ್ ಮಾಡ್ತೀವಿ. ಸೊ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್ ವಿ ಡಿಡಕ್ಟ್ ಸಮ್ ಡಿಡಕ್ಷನ್ಸ್ ಬರುತ್ತೆ ನಿಮಗೆ, 80C to 80U, ಅದನ್ನ ಡಿಡಕ್ಟ್ ಮಾಡಿದ್ರೆ ವಿ ಗೆಟ್ ಅ ನೆಟ್ ಇನ್ಕಮ್. ಓಕೆ, ಸೊ ಅಲ್ಲಿಂದ ನಾವೇನ್ ಮಾಡ್ತೀವಿ, ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡ್ತೀವಿ. ಕ್ಲಿಯರ್? ದಿಸ್ ಇಸ್ ದ ಸ್ಟೆಪ್ಸ್. ಅದಿನ್ನ ಇನ್ ಡೀಟೇಲ್ ಆಗಿ ಬರುತ್ತೆ, ಸೊ ಡೋಂಟ್ ವರಿ, ಅದನ್ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಜಸ್ಟ್ ಹಿಂಗೆ ಅರ್ಥ ಮಾಡ್ಕೊಂಡಿರೋ. ಓಕೆ, ಎಸ್, ಕಂಪ್ಯೂಟೇಷನ್ ಆಫ್ ಅ ಟ್ಯಾಕ್ಸ್ ಲಯಬಿಲಿಟಿ. ಎಸ್,
ನೆಕ್ಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಬರುತ್ತೆ. ಇದ್ರ ಮೇಲೆ ನಿಮಗೆ ಸೆಕ್ಷನ್ಸ್ ಬೇಸ್ ಮೇಲೂ ಕೂಡ ಕ್ವೆಶನ್ಸ್ ಅನ್ನ ಕೇಳಬಹುದು. ಓಕೆ, ಎಸ್, ಇಂಪಾರ್ಟೆಂಟ್ ಡೆಫಿನೇಷನ್ಸ್ SSC ಬಗ್ಗೆ ಬರುತ್ತೆ. ಸೊ SSC ಇದು ಸೆಕ್ಷನ್ಸ್ ಬರುತ್ತೆ. ಸೆಕ್ಷನ್ 2 ಸಬ್ಸೆಕ್ಷನ್ 7 ಅಂತ ಬರುತ್ತೆ. ಸೊ ವಿತ್ ಸೆಕ್ಷನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಡೋಂಟ್ ವರಿ. ಮತ್ತೆ ಅಸೆಸ್ಮೆಂಟ್ ಬಗ್ಗೆ ಬರುತ್ತೆ ನಿಮಗೆ. ಅಸೆಸ್ಮೆಂಟ್ ಅಂದ್ರೆ ಏನು, ಓಕೆ. ಸೊ ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು, ಅಂಡ್ ಪರ್ಸನ್ ಅಂದ್ರೆ ಯಾರು. ಸೊ ಎಸ್, ಪರ್ಸನ್ ಅಂತ ಬಂದಾಗ ನಿಮಗೆ ಸೆಕ್ಷನ್ 2 ಸಬ್ಸೆಕ್ಷನ್ 31 ಬರುತ್ತೆ. ಓಕೆ, ಸೊ ಇನ್ಕಮ್ ಅಂದ್ರೆ ಏನು, ಅಂಡ್ ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು, ಪ್ರೀವಿಯಸ್ ಇಯರ್ ಅಂದ್ರೆ ಏನು, ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಏನು. ಸೊ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಬರುತ್ತೆ ವಿತ್ ಸೆಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಬಿಕಾಸ್ ನಿಮಗೆ ಸೆಕ್ಷನ್ಸ್ ಕೇಳೇನೆ ನಿಮಗೆ ಮ್ಯಾಚ್ ದ ಫಾಲೋವಿಂಗ್ ತರ ಕ್ವೆಶನ್ಸ್ ಅನ್ನ ರೈಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನಿಮಗೆ ಬೇಸಿಸ್ ಆಫ್ ಚಾರ್ಜ್ ಅಂಡ್ ರೇಟ್ ಆಫ್ ಟ್ಯಾಕ್ಸ್ ಬರುತ್ತೆ. ಅಲ್ಲಿ ಚಾರ್ಜ್ ಆಫ್ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಬರುತ್ತೆ. ಓಕೆ, ಇಷ್ಟನ್ನು ನೀವು ಕಲ್ತ್ರೆ ಬೇಸಿಕ್ ಕಾನ್ಸೆಪ್ಟ್ ಕಲ್ತಿದ್ದೀರಾ ಅಂತ ಅರ್ಥ. ನಿಮ್ಮ ಕಂಪ್ಲೀಟ್ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಇಷ್ಟೇ ಇರೋದು. ಇಷ್ಟನ್ನ ಕಲ್ತ್ಕೊಂಡ್ರೆ ಮುಗಿಯುತ್ತೆ. ಓಕೆ, ಎಸ್. ಎಸ್, ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ಸೊ ಎಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಟ್ಯಾಕ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಆರ್ಟಿಕಲ್ 366 subsection 28 of the Constitution of India defines the terms of taxations as the followings. So ಎಲ್ಲಿ taxation ನ ಡಿಫೈನ್ ಮಾಡಿದ್ದಾರೆ ಈ ಆರ್ಟಿಕಲ್ ನ ನೆಟ್ ಮಾಡ್ಕೊಳ್ಳಿ. ಸೊ taxation include the impositions of a tax or imposed whether general or local or special, and tax shall be ಕನ್ಸ್ಟ್ರಕ್ಟೆಡ್ ಅಕಾರ್ಡಿಂಗ್ಲಿ. ಸೊ ಅದೆಲ್ಲಿ ಬರ್ತಾ ಇದೆ, ಜನರಲ್ ಬರ್ತಾ ಇದೆಯಾ, ಲೋಕಲ್ ಬರ್ತಾ ಇದೆಯಾ, ಸ್ಪೆಷಲ್ ಟ್ಯಾಕ್ಸೇಷನ್ ರಿಜಿಮ್ ಒಳಗಡೆ ಬರ್ತಾ ಇದೆಯಾ ಅನ್ನೋದನ್ನ ನೋಡಿ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾರೆ. ಸೊ ಟ್ಯಾಕ್ಸ್ ಆರ್ ಕನ್ಸಿಡರ್ಡ್ ಟು ಬಿ ದ ಕಾಸ್ಟ್ ಆಫ್ ಲಿವಿಂಗ್ ಇನ್ ಅ ಸೊಸೈಟಿ. ಸೊ ಟ್ಯಾಕ್ಸಸ್ ಲೆವಿಡ್ ಬೈ ದ ಗವರ್ನಮೆಂಟ್ ಟು ಮೀಟ್ ದ ಕಾಮನ್ ವೆಲ್ಫೇರ್ ಎಕ್ಸ್ಪೆಂಡಿಚರ್ಸ್ ಆಫ್ ದ ಸೊಸೈಟಿ. ದೇರ್ ಆರ್ 2 types of taxes, ನಿಮಗೆ ಗೊತ್ತಿದೆ. ಸೊ ದಟ್ ಈಸ್ ಫಸ್ಟ್ ಒನ್ ಇಸ್ ದ ಡೈರೆಕ್ಟ್ ಅಂಡ್ ಅನದರ್ ಒನ್ ಇಸ್ indirect. So what do you mean by direct tax? ನಿಮಗೆ ಗೊತ್ತಿದೆ. So if tax is levied directly on income or wealth of a person, that is direct tax. Then it is direct tax. The person who pay the tax to the government cannot recover, okay, from somebody else. It means the burden of a direct tax cannot be shifted on ಮತ್ತೊಬ್ಬರಿಗೆ ಅದನ್ನ ಶಿಫ್ಟ್ ಮಾಡೋದಕ್ಕೆ, ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ದಟ್ ಈಸ್ ವಾಟ್ ಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದಾಗ ನಿಮ್ಗೆ ನೆನಪಾಗಬೇಕಾಗಿರೋದು ಇನ್ಕಮ್ ಟ್ಯಾಕ್ಸ್, ಬಿಕಾಸ್ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ಮಾತ್ರ ಸ್ಟಡಿ ಮಾಡ್ತಾ ಇದೀವಿ. ಓಕೆ, ಸೊ ನೆಕ್ಸ್ಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನೀವು GST ಬಗ್ಗೆನೂ ಕೂಡ ಸ್ವಲ್ಪ ನೋಡ್ಕೊಂಡಿರಿ, ಬಿಕಾಸ್ ಅದ್ರ ಮೇಲೆ ಕೂಡ ಕ್ವೆಶನ್ಸ್ ಅನ್ನ ಕೇಳಬಹುದು. ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್, ಇಫ್ ಅ ಟ್ಯಾಕ್ಸ್ ಇಸ್ ಲೆವಿಡ್ on the prices of goods or services, then it is called indirect tax. Say for example, you can say GST or custom duty. Okay, in this cases of indirect taxes, the person paying the tax passes on the incidence to the another persons. So ಅದಕ್ಕೆ ಅದನ್ನ destination or consumption based tax ಅಂತ ಕರಿತೀವಿ GST ನ. Okay, so that is indirect tax. Okay, ಎಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಅಂತ ಬಂದಾಗ ನಿಮಗೆ ಗೊತ್ತಾಗಿದೆ. ಡೈರೆಕ್ಟ್ ಟ್ಯಾಕ್ಸ್ ಅಂತ ಬರುತ್ತೆ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬರುತ್ತೆ. ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂದಾಗ ನಿಮಗೆ ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಮತ್ತೆ ಟ್ಯಾಕ್ಸ್ ಆನ್ ಅನ್ಡಿಸ್ಕ್ಲೋಸ್ಡ್ ಫಾರಿನ್ ಇನ್ಕಮ್ಸ್ ಅಂಡ್ ಅಸೆಸ್. ಯಾವ್ದಾದ್ರು ಡಿಸ್ಕ್ಲೋಸ್ ಆಗದೆ ಹೈಡ್ ಮಾಡಿರುವಂತಹ ಫಾರಿನ್ ಇನ್ಕಮ್ಸ್ ಅಸೆಸ್ ಇದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಆದ್ರೆ ದಟ್ ಈಸ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡೈರೆಕ್ಟ್ ಟ್ಯಾಕ್ಸ್. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಸೊ ಇನ್ಕಮ್ಸ್ ಟ್ಯಾಕ್ಸ್ ಪೇಯಿಂಗ್ ಬರ್ಡನ್ ಏನಿರುತ್ತೆ ಅದನ್ನ ಇನ್ನೊಬ್ರು ಪರ್ಸನ್ಗೆ ಈಸಿಯಾಗಿ ಟ್ರಾನ್ಸ್ಫರ್ ಅನ್ನ ಮಾಡ್ತಾರೆ, ಲೈಕ್ GST ಅಂಡ್ ಕಸ್ಟಮ್ ಡ್ಯೂಟಿ. ಎಸ್, ಪುಟ್ಟರಾಜು ಇಸ್ ರೈಟ್. ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, CBDT ಅಂಡ್ CBIC. ಓಕೆ, ಎಸ್, ಅದು ಕೂಡ ಇದೆ. ಡೈರೆಕ್ಟ್ ಟ್ಯಾಕ್ಸ್ ಅಂತ ಬಂದಾಗ ಅದನ್ನ ಯಾರು ಅದನ್ನ ಕಂಟ್ರೋಲ್ ತಗೊಂತಾರೆ ಅಂತಂದ್ರೆ CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ CBIC. ಓಕೆ, ಸೊ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ ಡ್ಯೂಟೀಸ್. ಓಕೆ, ಸೊ ಐ ಹೋಪ್ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ. ಅಂಡ್ ವೈ ಆರ್ ಟ್ಯಾಕ್ಸ್ ಲೆವಿಡ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ದ ರೀಸನ್ ಫಾರ್ ಲೆವಿ ಆಫ್ ಟ್ಯಾಕ್ಸ್ ಇಸ್ ದಟ್ ದೇ ಕಾನ್ಸ್ಟಿಟ್ಯೂಟ್ ದ basic sources of revenue to the government.
So revenue is raised is utilized for meeting the expenses of a government like defense, provisions of education, healthcare services, and infrastructure facilities like road, dams, etc. So ಅದಕ್ಕೋಸ್ಕರನೇ ಟ್ಯಾಕ್ಸ್ ಅನ್ನ ಲೆವಿ ಮಾಡೋದು ಅದು ನಿಮಗೆ ಗೊತ್ತಿದೆ. ಸೊ ಯಾರಿಗೆ ಪವರ್ ಇದೆ ಟ್ಯಾಕ್ಸ್ ನ ಲೆವಿ ಮಾಡೋದಕ್ಕೆ? ದಟ್ ಈಸ್ ಆಲ್ಸೋ ಐ ಟೋಲ್ಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ ದ ಆರ್ಟಿಕಲ್ 265 lays down no tax. ಇದನ್ನ ನೆನ್ಪು ಮಾಡ್ಕೊಳ್ಳಿ. No tax shall be levied or collected except by authority of law. So accordingly, for levy of any tax, a law needs to be framed by the government. So Constitution of India gives the power to levy and collect the taxes, whether direct or indirect, to the central and the state government. So Parliament and the state legislature have to the power to make the law on the matters enumerated in the 7th schedule by virtue of Article 246 of the Constitution in India. Clear? So already ಹೇಳಿರುವಂತದ್ದು ಇದೆಲ್ಲ ಪವರ್. ಓಕೆ, ಎಸ್. ಸೊ ಇದೊಂದು ಕಾನ್ಸೆಪ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಿಂದ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, 7th schedule to Article 246 contain 3 lists which enumerate the matters under which the Parliament and state legislature has authority to make the law for the purpose of levy of taxes. Okay, yes, that is also right. The following are the list. Union list ಅಂತಂದ್ರೆ ಪಾರ್ಲಿಮೆಂಟ್ ಹ್ಯಾಸ್ ದ ಎಕ್ಸ್ಕ್ಲೂಸಿವ್ ಪವರ್. ಓನ್ಲಿ ಸೆಂಟ್ರಲ್ ಗವರ್ನಮೆಂಟ್ ಮಾತ್ರ ಇರುತ್ತೆ ಪವರ್ಸ್ ಟು ಮೇಕ್ ದ ಲಾ ಆನ್ ದ ಮ್ಯಾಟರ್ಸ್ ಕಂಟೈನ್ಡ್ ಇನ್ ದ ಯೂನಿಯನ್ ಲಿಸ್ಟ್. ಸ್ಟೇಟ್ ಲಿಸ್ಟ್ ಅಂತ ಬಂದಾಗ ದ ಲೆಜಿಸ್ಲೇಚರ್ಸ್ ಆಫ್ ಎನಿ ಸ್ಟೇಟ್ ಹ್ಯಾಸ್ ದ exclusive power to make a law on the matters contained in the state list. Okay, so concurrent list anta bandaga both the parliament and state legislatures have the power to make law on the matters contained in the concurrent list. So this is very important. Idanna ನೆನ್ಪ್ ಮಾಡ್ಕೊಳ್ಳಿ. So income tax is the most significant direct tax. Okay, entry 80 one ನಿಮಿಷ. Yes, entry 82 of the union list, it means list 1 in the 7th schedule to Article 246 of the Constitution of India has given the power to the Parliament to make a law on a taxes on income other than or exclude agriculture income. Okay, ಇಷ್ಟು ನಿಮಗೆ ಇವತ್ತಿನ ಸೆಷನ್ಸ್ ಆಗಿತ್ತು. ಸೊ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ಸ್ ಯಾವ ಥರ ಇದೆ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಬೇಸಿಕ್ ಕಾನ್ಸೆಪ್ಟ್ಸ್ ನಾನು ಏನಿಲ್ಲಿ ನಿಮಗೆ ಡಯಾಗ್ರಾಮ್ ಹಾಕಿ ಹೇಳಿದ್ದೀನಿ. ಸೊ ಇದ್ರದ್ದು ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಇರುತ್ತೆ ಅಷ್ಟೇ. ಸೊ ಇದ್ರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಎಸ್ ಟ್ರೈ ಟು ಆನ್ಸರ್ ದಿಸ್ ಕ್ವೆಶನ್ ಆಲ್ ಆಫ್ ಯು. ಸೊ ದಿಸ್ ಇಸ್ ಯುವರ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ಸ್ ಕ್ವೆಶನ್. ಸೊ 2021 ಅಲ್ಲಿ ಏನಾಗಿದೆ ಎಕ್ಸಾಮ್, ಆ ಎಕ್ಸಾಮ್ದು ಕ್ವೆಶನ್. ಟ್ರೈ ಟು ಆನ್ಸರ್. Approximately 20 classes, 20 to 25 classes. Yes, all of you try. Yes, Income Tax Act pass ಆಗಿದ್ದು ಯಾವಾಗ? ಇನ್ ದ ಇಯರ್ ಆಫ್ 1961. ಸೊ ಬಟ್ ಅದು ಕೆಮ್ ಇನ್ ಟು ಫೋರ್ಸ್ ಅಂತ ಬಂದಾಗ ದ 1st April 1962. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರುವಂಥ ಕ್ವೆಶನ್ಸ್. ಓಕೆ, ಸೊ ಪಾಸ್ಡ್ ಇನ್ ದ ಇಯರ್ ಆಫ್ 1961 ಬಟ್ ಎಫೆಕ್ಟಿವ್ ಫ್ರಮ್ 1st April 1962. ಸೊ ಎಸ್, ಈ ಕ್ವೆಶನ್ ನೋಡಿ ಆನ್ಸರ್ ಮಾಡಿ. ಟ್ರೈ ಟು ಆನ್ಸರ್. ವಿಚ್ ಎಂಟ್ರಿ ಆಫ್ ಯೂನಿಯನ್ ಲಿಸ್ಟ್ ಗಿವ್ ದ ಪವರ್ ಟು ಪಾರ್ಲಿಮೆಂಟ್ ಟು ಲೆವಿ ಆನ್ ಇನ್ಕಮ್ಸ್? ಎಸ್, ಆಲ್ ಆಫ್ ಯು ಶುಡ್ ರೈಟ್. ರೋಹಿತ್, ಲೇಖನ, ಜೀವ ಅಂಡ್ ಬಸವರಾಜ್, ಶಿವ, ನಿಂಗೇಗೌಡ, ಸುಷ್ಮಾ, ಆಲ್ ಆನ್ಸರ್ ಇಸ್ ರೈಟ್. Yes. Raj, please read the question.
in a calm mind. Yes. Yes. ಆನ್ಸರ್ ಮಾಡಿ ಬೇಗ ಬೇಗ. ಎಸ್. ಸೊ ನಾನು ಕ್ಲಾಸಲ್ಲಿ ಅದೇ ನೋಡಿದೆ. ನಾನು ಏನಾದರೂ ಸ್ಲೈಡ್ ತಪ್ಪಾಕಿದ್ದೀನಾ? ಇವರೆಲ್ಲ ಯಾಕೆ 2 ಶೆಡ್ಯೂಲ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತ ನಾನು ಅದನ್ನು ನೋಡಿದೆ ನಾನು ಹಿಂಗೆ ಜಸ್ಟು. ಸೊ ಎಸ್, ಎಂಟ್ರಿ 82 ಯೂನಿಯನ್ ಲಿಸ್ಟ್ 1 ಅಲ್ವಾ? ಸೊ ಅದನ್ನು ನಾನು ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎಲ್ಲೋಯ್ತಪ್ಪ ಅದು? This one. See, entry 82 of the union list 1. So in the 7th schedules to article 246 ಅಲ್ಲ ನಿಮಗೆ ಕಾನ್ಸ್ಟಿಟ್ಯೂಷನ್ಸ್ ಹೇಳಿದ್ದು. ಸಿ ಅದೇ ಅಲ್ವಾ ಕ್ವೆಶನ್ಸ್ ಕೇಳ್ತಾ ಇರೋದು ಅವರಲ್ಲಿ. ಎಸ್, ವಿಚ್ ಎಂಟ್ರಿ ಆಫ್ ಯೂನಿಯನ್ ಲಿಸ್ಟ್ ಗಿವ್ ದ ಪವರ್ ಟು ದ ಪಾರ್ಲಿಮೆಂಟ್ ಟು ಲೆವಿ ದ ಟ್ಯಾಕ್ಸ್ ಆನ್ ಇನ್ಕಮ್? ದ ಆನ್ಸರ್ ಇಸ್ ಸಿ, ಎಂಟ್ರಿ 82 ಆಫ್ ಲಿಸ್ಟ್ 1 to 7 schedule. ಸೊ ನಾಟ್ ಲಿಸ್ಟ್ 2. ಓಕೆ, ಲಿಸ್ಟ್ 1 ನೋಡಿ ಎಷ್ಟು ನಿಮಗೆ ಅಲ್ಲಲ್ಲೇ ಕನ್ಫ್ಯೂಸ್ ಮಾಡ್ತಾರೆ. ಓಕೆ, ಸೊ ಈವನ್ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಚೆನ್ನಾಗಿದ್ರು ಕೂಡ ನಿಮಗೆ ಕೆಲವೊಂದು ಕಾನ್ಸೆಪ್ಟ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಕ್ವೆಶನ್ಸ್. ಓಕೆ, ಸೊ ಅದನ್ನು ಕ್ಲೀನಾಗಿ ನೀವು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಎಸ್, ಇಷ್ಟು ಕೂಡ ಇವತ್ತಿನ ಕ್ಲಾಸ್ ಆಗಿತ್ತು. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂಷನ್ ಪಾರ್ಟ್ ನೋಡೋಣ. ಸೊ ಆಫ್ಟರ್ ಕ್ಲಾಸ್ ಡೆಮೋ ಎಲ್ಲ ಆದ ನಂತರ ಸೊ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದಾಗ ನಂದು ಯೂಶ್ವಲಿ ಮಾರ್ನಿಂಗ್ ಕ್ಲಾಸ್ ಇರುತ್ತೆ, 6:30 ಆರ್ 7 to 8 ಹಂಗಿರುತ್ತೆ ಕ್ಲಾಸು. ಎಸ್, ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಕೇಳಿ. ಸೊ ಅದರ್ವೈಸ್ ನಾವು ನಾಳೆ ಕ್ಲಾಸಿಂದ ಕಂಟಿನ್ಯೂ ಮಾಡೋಣ. ಓಕೆ, ಎಸ್, ಬೆಸ್ಟ್ ಬುಕ್ ಟ್ಯಾಕ್ಸ್ಗೆ ಅಂತ ಬಂದರೆ HC ಮೆಹರೋತ್ರಾ ಅಥವಾ ನೀವು ಸಿಂಗಾನಿಯಾ ಬುಕ್ ರೆಫರ್ ಮಾಡ್ಬೋದು. ಎಸ್, ಸೊ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸೊ ಕೇಸ್ ಕೇಳಿಂಗ್ ಅಂದರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕೋದು ಅಂತ ಅಷ್ಟೇ. ಓಕೆ, ಸೊ ಆಲ್ರೆಡಿ ಅದು ಒಂದು ಕಡೆ ಇನ್ಕ್ಲೂಡ್ ಆಗಿರುತ್ತೆ, ಟ್ಯಾಕ್ಸ್ ಆಗಿರುತ್ತೆ. ಸೊ ಅದಕ್ಕೆ ಮತ್ತೆ ಆ ವ್ಯಾಲ್ಯೂಗೆ ಮತ್ತೆ ಟ್ಯಾಕ್ಸನ್ನು ನೀವು ಇಂಪೋಸ್ ಮಾಡಿದ್ರೆ, ಚಾರ್ಜ್ ಮಾಡಿದ್ರೆ, ಸೊ ಅಲ್ಲಿ ಕೇಸ್ ಕೇರಿಂಗ್ ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಆಲ್ರೆಡಿ ಮ್ಯಾನುಫ್ಯಾಕ್ಚರರ್ ಏನು ಮಾಡಿರ್ತಾರೆ, ರಾ ಮೆಟೀರಿಯಲ್ಸ್ ಮೇಲೆ ಟ್ಯಾಕ್ಸನ್ನು ಪೇ ಮಾಡಿರ್ತಾರೆ. ಸೊ ಮತ್ತೆ ಅದನ್ನು ಸೇಲ್ ಮಾಡಿದಾಗ, ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಸೇಲ್ ಮಾಡಿದಾಗ ಮತ್ತೆ ಅದಕ್ಕೆ ಟ್ಯಾಕ್ಸ್ ಹಾಕೋದು. ಸೊ ಮತ್ತೆ ಸೆಕೆಂಡ್ ಟ್ಯಾಕ್ಸ್ ಆಗುತ್ತಲ್ಲ, ಸೊ ಅದನ್ನು ಕೂಡ ಫಸ್ಟ್ ಟ್ಯಾಕ್ಸ್ ಒಳಗಡೆ ಅದನ್ನು ಇನ್ಕ್ಲೂಡ್ ಮಾಡ್ತಾರೆ. ಸೊ ಕೇಸ್ಕೇಡಿಂಗ್ ಎಫೆಕ್ಟ್ ಇಸ್ ನಥಿಂಗ್ ಬಟ್ ಟ್ಯಾಕ್ಸ್ ಆನ್ ಅ ಟ್ಯಾಕ್ಸ್ ಅಷ್ಟೇ. ಅದೇನಾಗುತ್ತೆ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಪ್ರೈಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಟ್ಸ್ ಲೀಡ್ಸ್ ಟು ಹೈ ಪ್ರೈಸಸ್. ಕ್ಲಿಯರಾ? ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಟ್ಯಾಕ್ಸ್ ಆನ್ ಅ ಟ್ಯಾಕ್ಸ್. ಸೊ ಪ್ರೈಸ್ ಜಾಸ್ತಿ ಆಗುತ್ತೆ.
ಸೊ ಸೇ ಫಾರ್ ಎಕ್ಸಾಂಪಲ್ ಈಗ ರಾ ಮೆಟೀರಿಯಲ್ ಪ್ರೈಸ್ ಒಂದು 100 ಇದೆ ಅಂತ ಅನ್ಕೊಳ್ಳಿ. ಸೊ ಟ್ಯಾಕ್ಸ್ 10% ಇದೆ ಅಂದ್ರೆ ಟೋಟಲ್ 110 ಆಗಬೇಕಿತ್ತು. ಸೊ ಮತ್ತೆ ಇನ್ನೊಂದು ಟ್ಯಾಕ್ಸ್ ಚಾರ್ಜ್ ಮಾಡಿದ್ದಾರೆ ಅಂದ್ರೆ ಅವ್ರು 100 ಮೇಲೆ ಇಂಪೋಸ್ ಮಾಡ್ತಾ ಇಲ್ಲ. ಸೊ 110 ಮೇಲೆ ಚಾರ್ಜ್ ಮಾಡ್ತಾ ಇದ್ದಾರೆ. ಇಸ್ ನಾಟ್ ಅನ್ 100. ಓಕೆ, ಆ ಎಕ್ಸ್ಟ್ರಾ ಟ್ಯಾಕ್ಸ್ ಏನಿದೆ ಸೊ ಅದೇನೆ ಕೇಸ್ಕೇಡಿಂಗ್ ಎಫೆಕ್ಟ್ ಅಂತ ಕರೆಯೋದು. ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಅದು ಕಾಸ್ಟ್ ಆಫ್ ಗೂಡ್ಸ್ನ ಏನು ಮಾಡುತ್ತೆ, ಜಾಸ್ತಿ ಮಾಡುತ್ತೆ. ಅಂದರೆ ಕಾಸ್ಟ್ ಆಫ್ ಪ್ರೈಸ್ ಹೈಯರ್ ಪ್ರೈಸ್ ಮಾಡಿಬಿಡುತ್ತೆ ಆ ಗೂಡ್ಸ್ಗೆ ಅಂತ ಹೇಳ್ತಾರೆ ಅಷ್ಟೆ. ಸೊ ಅದೇನೇ ಜಿ ಎಸ್ ಟಿ ಬೆಸ್ಟ್ ಮೋಟಿವ್ ಏನಿರುತ್ತೆ, ಬೆಸ್ಟ್ ಆಬ್ಜೆಕ್ಟಿವ್ಸ್ ಏನಿರುತ್ತೆ, ಅದರ ಏಮ್ ಏನಿರುತ್ತೆ ಅಂತಂದರೆ ಇಟ್ ರೆಡ್ಯೂಸ್ ದ ಕೇಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಜಿ ಎಸ್ ಟಿಲಿ ಫಸ್ಟ್ ನಿಮಗೆ ಆಬ್ಜೆಕ್ಟಿವ್ಸ್ ಬರೋದೇ ಅದು, ಇಟ್ ರೆಡ್ಯೂಸ್ ದ ಕೇಸ್ಕೇಡಿಂಗ್ ಎಫೆಕ್ಟ್ ಅಂತ. ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕೂಡ ಬರುತ್ತೆ. ಆಫ್ಲೈನ್ ಕ್ಲಾಸ್ ಇದೆಯಾ? ಕ್ಲಾಸ್ ಓನ್ಲಿ ಆನ್ಲೈನ್ ಕ್ಲಾಸ್. ರಾಜ್, ನಿಮಗೆ ಏನೇ ಡೌಟ್ಸ್ ಇದ್ರೂ ಅಬೌಟ್ ಕ್ಲಾಸಸ್, ಕಂಪಲ್ಸರಿ ಪೇಪರ್, ಜಿ ಕೆ ಪೇಪರ್ಸ್, ಕಾಮರ್ಸ್ ಕ್ಲಾಸಸ್, ಫೀಸ್, ಸೊ ಪ್ರತಿಯೊಂದೂ ನೀವು ಸರ್ ಹತ್ರ ಕೇಳಬೇಕು. ಓಕೆ, ಸಂಜಯ್ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ ನಿಮಗೆ ಸಿಗುತ್ತೆ ಆರಾಮಾಗಿ. ಸೊ ಟೆಲಿಗ್ರಾಮಲ್ಲಿ ಇರುತ್ತೆ ಅವ್ರ ನಂಬರ್, ಅಥವಾ ಓನರ್ ಅಂತ ಇರ್ತಾರೆ, ಅಡ್ಮೈನ್ ಅಂತ ಇರ್ತಾರೆ. ಸೊ ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆಲ್ಲಾನು ಹೇಳ್ತಾರೆ. ಓಕೆ, ಎಸ್, ಐ ಹೋಪ್ ನಿಮಗೆ ಸೆಷನ್ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಮತ್ತೆ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಜಾಯ್ನ್ ಆಗಿ ನನ್ನ ಟೈಮಿಂಗ್ಸ್ ಹೇಳ್ತೀನಿ. ನಾಳೆ ಕ್ಲಾಸ್ ಇಫ್ ಇನ್ ಕೇಸ್ ಪಾಸಿಬಲ್ ನಾಳೆ ಕ್ಲಾಸು ಇಲ್ಲ ಆಲ್ಮೋಸ್ಟ್ ಇರುತ್ತೆ 90%. ಇನ್ ಕೇಸ್ ಏನಾದರೂ ಆಗಲಿಲ್ಲ ಅಂದರೆ ಸೊ ಡೆಫಿನೆಟ್ಲಾಗಿ ನಾನು ನಾಳೆ ತೊಗೊತೀನಿ. ಅಂತಂದರೆ ವೆಡ್ನೆಸ್ಡೇ ಆರ್ ಥರ್ಸ್ಡೇ ವೆಡ್ನೆಸ್ಡೇ ನೋಡ್ತೀನಿ ಯಾವಾಗ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಈವ್ನಿಂಗ್ ಇರುತ್ತೆ. ಸೊ ಯಾವಾಗ ಅದು ಕ್ಲಾಸಸ್ ಒಂದ್ಸಲ ಪಿಕಪ್ ಆದಮೇಲೆ ಸೊ ಕಂಟಿನ್ಯೂಸ್ ಯಾವಾಗ ಕ್ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಸೊ ಆವಾಗ ಮಾರ್ನಿಂಗ್ ತೊಗೊಳ್ತೀನಿ ಕ್ಲಾಸು. ಸೊ ಅಲ್ಲಿವರೆಗೂ ಈವ್ನಿಂಗ್ಗೆ ಕ್ಲಾಸ್ ಎಂಗೇಜ್ ಆಗ್ತಾ ಇರುತ್ತೆ. ಎಸ್, yes, thank you so much. Thank you so much, all of you. I meet you in the next class. Okay, so thank you. Yes, thank you.